ಬಿರಿಯಾನಿ ಕೊಡಿಸ್ತೀನಿ. ಸರಿ ಮಾಮ. ಬಾ. ನೋಡ್ಕೊಂಡು ಕಂಬಿ ನಡ್ಕೊಂಡು. ಓಕೆನಾ? ಹಾ. ಬಾಗ್ಲು ತೆಗ್ದಿದೆ. ಚಂದದಿಂದ ಆಡು ಬಾ, ಚಂದ ಮಾಮ ಓಡಿ ಬಾ, ಚಂದದಿಂದ ಆಡು ಬಾ. ಸಕ್ಕರೆ ಕಟ್ಟಿ ತರ್ತೀನಿ, ನಿಕ್ಕರೆ ನಿಂಗೂ ಕೊಡ್ತೀನಿ. ಚಂದ ಮಾಮ ಓಡಿ ಬಾ, ಚಂದದಿಂದ ಆಡು ಬಾ. ಸಕ್ಕರೆ ಕಟ್ಟಿ ತರ್ತೀನಿ, ನಿಕ್ಕರೆ ನಿಂಗೂ. ಹೊಸ ಚಾಪೆ ಅನ್ಸುತ್ತೆ. ಆಂಡಿಯಪ್ಪನ್ಗೆ ಕಲೆಕ್ಷನ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ರಾಮು, 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 ಯಾಕಪ್ಪ ಒಬ್ನೇ ಕೂತ್ಕೊಂಡ್ಬಿಟ್ಟಿದ್ಯಾ? ತುಂಬಾ ನೋವಾಗ್ತಾ ಇದೆಯಾ ಮಗು? ಇಲ್ಲಪ್ಪ. ಯಾಕಪ್ಪ ಒಂಥರ ಇದೆಯಾ? ಅಪ್ಪ, ಕಳ್ತನ ಮಾಡೋದು ಸುಳ್ಳು ಹೇಳೋದು ತಪ್ಪಪ್ಪ. ಹೌದು, ಅದ್ಯಾಕೆ ಇವಾಗ ಕೇಳ್ತಾ ಇದೀಯಾ? ಮತ್ತೆ ಕೊಲ್ಲೋದು? ಕೊಲೆನಾ? ಏಯ್, ಏನು ಯಾವ್ದು ಸಿನಿಮಾ ನೋಡಿದ್ಯಾ? ಬಾರೋ ಅಂಡಿಯಪ್ಪ. ಏಯ್, ನೋಡಿದ್ಯಾ ಇವನ್ನ? ಯಾವ್ದೋ ಕೊಲೆ ನೋಡುದಂತಾರ ಭಯ ಪಡ್ತಾ ಇದ್ದಾನೆ. ಏನೋ ಇವನ್ಗೇನೋ ಭಯ ಪಡಿಸಿದ್ಯಾ ಏನೋ? ನಾನು ಯಾಕೆ ಭಯ ಪಡಿಸ್ಲಿ? ಯಾವ್ದೋ ಭೂತ ಗೀತ ನೋಡ್ಬಿಟ್ಟು ಭಯ ಪಟ್ಟಿರ್ಬೇಕು. ನಾಳೆ ಮಂತ್ರವಾದೀತ ಕರ್ಕೊಂಡೋಗಿ ಮಂತ್ರಿಸ್ಕೊಂಡ್ಬರ್ತೀನಿ. ಸರಿ ಸರಿ, ಮಕ್ಕಳನ್ನೆಲ್ಲ ಭದ್ರವಾಗಿ ನೋಡ್ಕೊ. ಇನ್ 3 ಮೂಟೆ ಇದೆ, ನಾನು ತಗೊಂಡ್ಬಿಟ್ಟು ಭದ್ರವಾಗಿ ಇಟ್ಟು ಬರ್ತೀನಿ. ಏಯ್, ಕುಡಿಯಕ್ಕೆ ಹೋಗ್ಬಿಟ್ಟಿಯಾ? ರಾಮು, ಹೋಗಿ ಬಂದ್ಬಿಡ್ತೀನಿ. ಹುಷಾರಪ್ಪ ಮಕ್ಕಳು, ತಲೆಗೆ ನೋಡ್ಕೊಂಡು ಹೋಗು, ನಿಧಾನಕ್ಕೆ ಬಾ. ಏನು ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಅಪ್ಪ ಬರ್ಲಿ, ನಿಲ್ಲು, ನಾನು ಹೇಳ್ತೀನಿ. ಹೇಳಿದ್ರೆ ನಿನ್ನ ಕೊಂದು ಬಿಡ್ತೀನಿ. ಏನು, ನಿನ್ನನ್ನು ಮಾತ್ರ ಅಲ್ಲ, ನಿಮ್ಮಪ್ಪನ್ನು ಕೊಂದು ಬಿಡ್ತೀನಿ.
ಏನೋ ಹೇಳ್ತಾ ಇದ್ಯಾ? ಅವ್ರು ಸತ್ತು ಹೋದ್ರಾ? ಹೌದು, ಅವ್ರು ಸತ್ತೋಗುದು ನನ್ ಕಣ್ಣಾರೆ ನೋಡ್ದೆ. ಮಾಮ ಹೆಂಗ ಅವ್ರನ್ನ ಸಾಯಿಸಿದ್ದು? ಹೇಳ ರಾಮು. ಆ ಹೆಂಗ್ಸನ್ನು ಮಾಮ ಕುತ್ತಿಗೆ ಹಿಡಿದು ಕೊಂದ್ರು. ಕೈ ಕಾಲೆಲ್ಲ ತುಂಬಾ ಆಡ್ಸಿದ್ರು. ಮೂಗಿನಿಂದ ರಕ್ತನೂ ಬಂತು. ಅಪ್ಪ ಬಂದ್ಮೇಲೆ ನಾವೆಲ್ಲ ಹೇಳ್ಬಿಡೋಣ. ಅಪ್ಪ 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 ಅಪ್ಪ. ಲೇ ಚಿಕ್ಕವನೇ, ಏನಪ್ಪ? ಏನೂ ಇಲ್ಲ. ಹೇಳಿಪ್ಪ ನೀವು. ನಾವು ಈ ಯೂನಿಫಾರ್ಮ್ನ ಭಾಸ್ಕರ್ ಮನೆಯಿಂದ ತಗೊಂಬಂದ್ವಿ ಅಂತ ಶಾಂತಂಗೆ ಹೇಳೋದೇ ಬೇಡ, ಗೊತ್ತಾಯ್ತಾ? ಕಮಿಷನ್ ಏನ್ ಸಿಗತ್ತೆ? ಹೋಗ, ನಿನ್ನ ಹತ್ರ ದುಡ್ಡಿದೆಯಲ್ಲ. ಬಿಟ್ಟಿಯಾಗಿ ಏನ್ ಕೆಲ್ಸನೂ ಮಾಡ್ಬಾರ್ದು. ಏನಿಲ್ಲ ಬಾರ. ಇನ್ನು ಓದಿದ್ ಮುಗಿಲಿಲ್ವಾ? ಮಗು, ಬಟ್ಟೆ ಬೆಲೆ ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಡ್ತು. ಬೇಡಪ್ಪ, ಓವರ್ ಆಕ್ಟಿಂಗ್ ಮಾಡಿ ಎಲ್ಲ ಕೆಡಿಸ್ಬೇಡಿ, ಸರಿನಾ? ಮಗಳೇ, ನೀನ್ ಏನಿಗೆ ಯೋಚನೆ ಮಾಡ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೈ, ನನಗೆ ಯೂನಿಫಾರ್ಮ್ ತಗೊಂಡ್ ಬಂದ್ರ ಅಪ್ಪ? ಯಾಕೆ ಹೀಗೆ ನೋಡ್ತಾ ಇದೆಯಾ ನನ್ನನ್ನು? ಹೊಸದೇನೆ ಟೈಲರ್ ಹೊಲ್ಬಿಟ್ಟು ತುಂಬ ದಿವಸ ಆಗಿದೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೊಳೆ ಆಗಿದೆ. ಎಲ್ಲ ಹೋಯ್ತು ಹೋಗಿ. ಇದಕ್ಕೆ ಹೇಳಿದ್ದು ಹಳೆದೆಲ್ಲ ತಗೊಂಬಿಡಿ ಅಂತ. ಅಪ್ಪನ ಹತ್ರ ದುಡ್ಡಿರ್ಲಿಲ್ಲ, ಅದಕ್ಕೋಸ್ಕರ ನಿನ್ನ ಸ್ಕೂಲಲ್ಲಿರೋ ಹೇಮನ ಹತ್ರ ತಗೊಂಡ್ಬಿಟ್ಟು ಬಂದೆ. ಅದು ಹರಿದೋಗಿದೆ ಅಂತ ನನಗೆ ಗೊತ್ತಾಗ್ಲಿಲ್ಲ ಅಮ್ಮ. ಪರವಾಗಿಲ್ಲ ಅಪ್ಪ, ತಲೆನೋವಿನಿಂದ ನಾನು ಸ್ಕೂಲಿಗೆ ಬರ್ಲಿಲ್ಲ ಅಂತ ಹೇಳ್ತೀನಿ. ಶಾಂತಿ, ನಮ್ಮಂತ ಜನರೆಲ್ಲರೂ 3 ಹೊತ್ತು ಊಟ ಮಾಡೋದೇ ದೊಡ್ಡ ವಿಷಯನಮ್ಮ. ಅದು ಅಲ್ಲದೆ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ಗೆ ಹೋಗೋದು ಇನ್ನೂ ದೊಡ್ಡ ವಿಷಯ ಅಂತ ಎಲ್ರಿಗೂ ಗೊತ್ತಮ್ಮ. ಈ ರಾಮು ಜೀವಂತವಾಗಿರೋವರೆಗೂ ನಿನ್ಗೆ ಯಾವ ತೊಂದರೆನೂ ಬರೋದಿಲ್ಲ. ತಗೋ, ಈಗ ಸಂತೋಷನಾ ನಿಂಗೆ? ಇನ್ನೊಂದು ವಿಷಯ, ಸ್ಕೂಲ್ ಆನಿವರ್ಸರಿ ಡೇ ನೀನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಶ್ರೀಮಂತರ ಮುಂದೆ ನನ್ನ ಶಾಂತಿನೇ ದೊಡ್ಡೋಳು ಅಂತ ನಿರೂಪಿಸ್ಬೇಕು. ಅದು ಮಾತ್ರ ಇಲ್ಲಮ್ಮ, ನೀನು ಚೆನ್ನಾಗಿ ಓದ್ಬಿಟ್ಟು 100ಕ್ಕೆ 100 ಮಾರ್ಕ್ಸ್ ತಗೊಂಡ್ಬಿಟ್ಟು ಕರ್ನಾಟಕದಲ್ಲೇ ಮೊದಲನೇ ಒಳಗೆ ಬರಬೇಕಮ್ಮ. ಹಾಗಾದ್ರೆ ಮಾತ್ರ ನಮ್ಮಂಥ ಜನಗಳನ್ನ ಎಲ್ಲರೂ ನೋಡ್ತಾರೆ. ನನಗದು ಗೊತ್ತು, ನನಗೆ ತುಂಬಾ ವಿಶ್ವಾಸ ಇದೆ. ಚೆನ್ನಾಗಿ ಓದ್ಬೇಕು, ಸರಿನಾ? ನಾನು ಸ್ನಾನ ಮಾಡಿ ಬರ್ತೀನಿ. ಇರೋ, ನಾನು ಬರ್ತೀನಿ. ಸ್ನಾನ ಮಾಡಿಬಿಟ್ಟು ಅಕ್ಕಿ ತಗೊಂಬರ್ಬೇಕಲ್ವಾ? ಇಲ್ಲಿ ನೋಡು,
ನಾನು 1ನೇ ಕ್ಲಾಸ್ನ 4 ಸರಿ ಫೇಲ್ ಆಗಿದ್ದೀನಿ ಅಂತ ಎಲ್ಲಾರ್ಗೂ ಗೊತ್ತು. ಅವತ್ ನಾನು ಹಾಕಿ ಟ್ರೌಸರ್ ಇನ್ನೂ ಬದಲಾಯಿಸಿಲ್ಲ. ಚೆನ್ನಾಗಿ ಓದ್ಸು, ನಿನ್ಗೆ ಹೊಸ ಡ್ರೆಸ್ಸು. ಸರಿಯಾಗಿ ಓದ್ಬೇಕು. ನಿನ್ಗೆ ಏನಾದ್ರೂ ಸಂದೇಹ ಇದ್ರೆ ನೋಡು, ನನ್ನನ್ ಕರಿ. ನನ್ಗೆ ತುಂಬಾ ಕೆಲ್ಸ ಇದೆ, ಬರ್ಲಾ? ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ಬರ್ಲಿಲ್ಲ ನೋಡು. ಹಲೋ, ಸೌಖ್ಯನಾ? ಲಂಡನ್ನಿಂದ ನಿನ್ನೆನೆ ಬಂದೆ. ಖಂಡಿತ ಇವತ್ತು ನೋಡೋಣ. ಥ್ಯಾಂಕ್ ಯು. ಸರ್, ತಿರುನಲ್ವೇಲಿ ಫ್ಯಾಕ್ಟ್ರಿಯಿಂದ ಫೋನ್. ಹಲೋ, ರೆಡಿ ಆಯ್ತಾ? 500 ಲೋಡ್ ಸ್ಪಿರಿಟ್ಟು ತಿರುನಲ್ವೇಲಿ ಆಂಡಾಳ್ ಡಿಸ್ಟಿಲರೀಸ್ಗೆ ಬಿಲ್ ಮಾಡಕ್ ಹೇಳಿ. ಡಿಸ್ಕೌಂಟಾ? ಅದು ನನ್ನ PA ಕುಂಚಿತ ಪಾದ ಹೇಳ್ತಾನೆ. ತಿರುನಲ್ ಹೇಳ್ತಾನೆ. ಏನ ನೋಡ್ಯಾರೆ, ಹೇಗಿದ್ದೀರಾ? ನೀವ್ ಅನ್ಕೊಳತಾರ ನಮ್ ಬಾಸ್ಗೆ ದುಡ್ಡು ಒಂದು ಪ್ರಾಬ್ಲಮೇ ಅಲ್ಲ. ಎಲ್ಲಾರ್ಗು 10% ಡಿಸ್ಕೌಂಟ್, ನಿಮ್ಗೋಸ್ಕರನೇ 5% ಡಿಸ್ಕೌಂಟ್. ಸರ್, ಸಿಟಿ ಬ್ಯಾಂಕ್ ಮಧುರೆ ತಗೊಳ್ಳಿ ಸರ್. ಮಧುರೆನಾ? ಹೌದು. ಏನಾ, ಏನ್ ಸಮಾಚಾರ, ಹೇಗಿದ್ದೀರಾ? ಮ್ಯಾನೇಜರಾ? ಈ ಒಡೆಯಪ್ಪ ಮ್ಯಾನೇಜರ್ ಹತ್ರ ಮಾತಾಡಲ್ಲ, ಜನರಲ್ ಮ್ಯಾನೇಜರ್ ಹತ್ರ ಫೋನ್ ಕೊಡು. ಫೋನ್ ಮಾಡ್ಗ. ಡ್ಯಾಡಿ, ಪ್ರೋಗ್ರಾಮ್ ಟೈಮ್ ಆಯ್ತು, ನೀವ್ ರೆಡಿನಾ? ಐಶ್ವರ್ಯ, ಹೋಗ್ಬೇಡ, ಪ್ರೋಗ್ರಾಮ್ ಕ್ಯಾನ್ಸಲ್. ಅಯ್ಯೋ ಡ್ಯಾಡಿ ಪ್ಲೀಸ್. ಪ್ರೋಗ್ರಾಮ್ 10 ಗಂಟೆಗ ಅಂತ ಕೇಳ್ದೆ. ಹೋಗ. ಸುರೇಶ್, ಹೇಳಿ ಸರ್. ಇವತ್ತು ಈವ್ನಿಂಗ್ ಫ್ಲೈಟ್ ಅಲ್ಲಿ ತಾನೇ ದುಬೈಗೆ ಹೋಗ್ತಿರೋದು? ಹೌದು ಸರ್. ಅಲ್ಲಿ ಹೋಗಿ ಸೇರಕ್ಕೂ ನನಗೆ ಫೋನ್ ಮಾಡು. ಓಕೆ ಸರ್. ರವಿ, ಕೆನಡಾಯಿಂದ ಬರ್ತಿರೋ ಮಿಸ್ಟರ್ ಡಿಸೋಜಾಗೆ ಅಡಿಯಾರ್ ಗೇಟ್ ಅಲ್ಲಿ ರೂಮ್ ಮಾಡು. ನೀನೇ ನಿಂತ್ಕೊಂಡು ಎಲ್ಲದನ್ನು ನೋಡ್ಕೋ. ಓಕೆ ಸರ್. ಓಕೆ. ಪ್ರೆಸೆಂಟೇಷನ್ ಎತ್ತಿಟ್ಟಾಯ್ತಾ? ಆಲ್ರೆಡಿ ಒಳಗಿಟ್ಟಾಯ್ತು. ಯಾರು ಇವ್ರನ್ನೆಲ್ಲ ಒಳಗಡೆ ಬಿಟ್ಟಿದ್ದು? ನಾನ್ ಬಿಟ್ಟಿಲ್ಲ ಮೇಡಮ್. ಹೊರಗೋಗ. ಯಜಮಾನ್ರೆ, ನೀವ್ ಏನ್ ಕೆಲಸ ಕೊಟ್ರು ಮಾಡ್ತೀವಿ. ಏನಾದ್ರು ಮಾಡ್ತೀಯಾ? ಮೊದಲು ಆಚೆ ಹೋಗು. ನನ್ ಮನೇನ ಕ್ಲೀನ್ ಮಾಡೋನ್ ಕೂಡ MBA ಮಾಡ್ದು ಅನ್ಕೊಣೋ. ಏಯ್, ಇವ್ರನ್ನೆಲ್ರನ್ನು ಹೊಡೆದು ಬಿಟ್ಟು ಆಚೆ ಹಾಕ್ರೋ. ಭಯ ಪಟ್ಟ್ಯಮ್ಮ? ಭಯನಾ? ನನ್ಗ ಒಡ್ದು ಓಡ್ಸಾಯ್ತು. ನನ್ ಮಗಳಲ್ವಾ? ಕೂತ್ಕೋ ಪ್ಲೀಸ್. ಈವ್ನಿಂಗ್ ಕಾಲ್ ಮಾಡೋದ್ ಮರಿಬೇಡಿ ಡ್ಯಾಡಿ. ಸಿಂಹದ್ ಮರಿ ಅಲ್ವಾ? ಪೊಲೀಸು ಯಾರನ್ನು ನಾನು ಕರ್ಕೊಂಡ್ ಬಂದಿಲ್ಲ. ನನ್ನ ಮಗಳಿಗೆ ಏನೂ ಆಗಿಲ್ಲ ಅಲ್ಲ? ಅದು ನಮ್ ಬಾಸ್ ಡಿಸೈಡ್ ಮಾಡ್ತಾರೆ. ಐಶ್ವರ್ಯ, ಐಶ್ವರ್ಯ, ನನ್ ಮಗಳು ಬಿಟ್ಬಿಡ್ರು. ಐಶ್ವರ್ಯ, ಅಯ್ಯೋ ಐಶ್ವರ್ಯ, ಏನು ಮಾಡ್ಬೇಡ್ರು, ದಯವಿಟ್ಟು ಏನು ಮಾಡ್ಬೇಡ. ಏನು ಮಾಡ್ಬೇಡ್ರು, ದಯವಿಟ್ಟು. ಐಶ್ವರ್ಯ, ಬಿಟ್ಬಿಡೋಣ.
ನಾನು ಪೊಲೀಸ್ನ ಕರಿಯೋ ಕರ್ಕೊಂಡು ಪೊಲೀಸ್ ದೇವ್ರನ್ನ ಬಿಟ್ರೆ ಬೇರೆ ಯಾರು ಇವಳನ್ನ ಕಾಪಾಡಕ್ಕಾಗಲ್ಲ. ಕಿತ್ತು ಬಿಸಾಕ್ರ ಅವಳ ಡ್ರೆಸ್ನ. ಬೇಡ ಕಂಡ್ರು ನಾನು ಹೇಳೋದ್ ಕೇಳ್ಬಿಡಿ, ನಾನು ಹೇಳೋದ್ ಕೇಳಿ. ಏನು ನನ್ನ ಮಗಳನ್ನ ಏನು ಮಾಡ್ಬೇಡಿ, ಏನು ಮಾಡ್ಬಿಡ್ರು. ನಾನು ಉಸಿರು ಇಟ್ಕೊಂಡಿರೋದೆ ನನ್ನ ಮಗಳಿಗೋಸ್ಕರ ಕೊಂಡ್ರು. ದಯವಿಟ್ಟು ಡ್ಯಾಡಿ ಮಣಿ ಡ್ಯಾಡಿ ಮಣಿ 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 ನನ್ನ ಮಗಳನ್ನ ಕಾಪಾಡು. ನಿನ್ ಮಗಳಿಗೆ ಕಷ್ಟ ಅಂತ ನಿನ್ ಮನಸ್ಸಿಗೆ ಅನ್ಸ್ತಾ ಇದೆ ಅಲ್ವಾ? ನಿನ್ ಮಗಳಿಗೆ ಮಾತ್ರ ಜೀವನ ಹೋಗೋ. ನಿನ್ ಒಬ್ಬನ ಜೀವನ ಕಾಪಾಡಕ್ಕೋಸ್ಕರ ಅನ್ಯಾಯವಾಗಿ ಅಷ್ಟು ಜನ ಸಣ್ಣ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟಿಯಲ್ಲೋ ಪಾಪಿ. ಏನೋ ಆ ಮಕ್ಕಳು ನಿನ್ಗೆ ಏನೋ ದ್ರೋಹ ಮಾಡಿದ್ರು? ಏಯ್, ಸತ್ ಮಕ್ಳನ್ನ ಮಾತ್ರ ಹೊಸ ಚಾಪೆಲ್ ತಗೊಂಡು ಹೋಗ್ತಾರೆ ಕಣೋ. ಸಣ್ಣ ಮಕ್ಕಳನ್ನೆಲ್ಲ ಹೊಸ ಚಾಪೆ ಒಳಗಡೆ ಇಟ್ಬಿಟ್ಟು ಸುಟ್ಬಿಟ್ಟಿಯಲ್ಲೋ. ಸುಳ್ಳು ಹೇಳ್ತೀಯ ನೀನು. ಅವ್ನು ಹೇಳೋದೆಲ್ಲ ನಂಬೇಡಿ ನೀವು. ನನ್ನ ಮಗಳಿಗೇನು ಮಾಡಬೇಡಿ ನೀವು. ತಮ್ಮ, ನಿನಗೇನು ಬೇಕು ಅಂತ ಹೇಳು. ನಿನಗೆಷ್ಟು ದುಡ್ಡು ಬೇಕೋ ಕೇಳು. ಹಾ, ಕೊಡ್ತೀಯಾ? ಏನ್ ಬೇಕಾದ್ರೂ ಕೊಡ್ತೀಯಾ? ಕೇಳು ಏನ್ ಬೇಕು ಕೇಳು. ನೀನು ಎಲ್ಲ ಕೊಡ್ತೀನಿ ನಾನು ನಿಂಗೆ. ನನ್ ಶಿವನ ಕೊಡು, ನನ್ ಲಕ್ಷ್ಮಿನ ಕೊಡು, ನನ್ ರಾಜನ್ನ ಕೊಡು. ರಾಮು, ವರುಣ್, ರೆಡ್ಡಿ, ಮೀನಾಕ್ಷಿ, ನನ್ ಮಕ್ಕಳನ್ನೆಲ್ಲ ಕೊಡೋ. 24 ಎಳೆ ಮಕ್ಕಳನ್ನ ಕೊಂದು ಬಿಟ್ಟಿಯಲ್ಲೋ ದ್ರೋಹಿ. ಆ ಮಕ್ಕಳನ್ನೆಲ್ಲ ನಿನ್ ಕೈಲಿ ಜೀವಂತ ಕೊಡಕ್ಕಾಗತ್ತೇನೋ? ಕೊಡೋ ನನಗೀಗ, ಕೊಡಲೇ. ಮಾಯ ಇಲ್ಲ, ಮಂತ್ರ ಇಲ್ಲ, ಮಂತ್ರ ಜಾಲ ಇಲ್ಲ. ಇಲ್ಲಿ ನೋಡೋ, ನಾನೇ ಕಡೋ ಆ ರಾಮು. ಲೇ ಕದಿರ್, ಸುರಿಯೋ ಪೆಟ್ರೋಲು. ಬೇಡ ಕೈ ಹೋಗುತ್ತೆ ಕೇಳ್ಕೊತೀನಿ. ಮಣಿ ಸ್ವಲ್ಪ ಹೇಳೋರ್ಗೆ ಬೇಡ ಅಂತ ಹೇಳ್ಬಿಡು. ಮಣಿ, ನಿನ್ ಕಾಲು ಹಿಡಿತಿದ್ದೀನಿ. ಬೇಡ, ನನ್ನ ಮಗಳಿಗೆ ಏನು ಮಾಡ್ಬೇಡ ಮಣಿ. ಅವಳನ್ನ ಕೊಲ್ಲೋದ್ ಬೇಡ, ಆದ್ರೆ ಆ 24 ಸಣ್ಣ ಮಕ್ಳನ್ನ ಸಾಯಿಸಿದ್ಯಲ್ಲ, ಅದಕ್ಕೆ ಆ ಜಮೀನ್ ಹುಡುಗಿನ ಕೊಂಡ್ಯಲ್ಲ, ಅದಕ್ಕೆ ನಿನ್ ದಂಡನೆ ಅನುಭವಿಸಿ ಆಗ್ಬೇಕು. ಬೇಡ, ನನಗೆ ಶಿಕ್ಷೆ ಕೊಡ್ಬೇಡ. ನಾನು ನನ್ನ ಮಗಳು ಬದುಕಬೇಕು ಮಣಿ. ಏನ್ ಹೇಳೋದು? ಏನಾದ್ರೂ ಹೇಳು ನೀನು. ನಾನು ಮಾಡ್ತೀನಿ ಅದನ್ನ. ಇಲ್ಲಿರುವಂತಹ ಪತ್ರಕರ್ತರೆ ಮತ್ತು ಜನಗಳೇ, ಕರ್ನಾಟಕದ ರಾಜಧಾನಿಯಾದ ಈ ಬೆಂಗಳೂರಿನಲ್ಲಿ ತುಂಬಾನೇ ಶ್ರೀಮಂತರಿದ್ದಾರೆ. ತುಂಬಾ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದೇ ಸಮಯದಲ್ಲಿ ಬಡವರು, ಅನಾಥರು ಜಾಸ್ತಿ ಬೆಳೀತಾ ಇರೋದು ಈ ಬೆಂಗಳೂರಿನಲ್ಲಿಯೇ, ಸುತ್ತ ಇರೋ ಜಾಗದಲ್ಲೇ. ಸಿಟಿಯಲ್ಲಿ ಕೆಲವೊಂದು ಜಾಗ ಬಿಟ್ರೆ ಬೇರೆ ಜಾಗದಲ್ಲಿ ರೋಡ್ ಸಹ ಇಲ್ಲ. ಬೇಕಾಗಿರೋ ಜಾಗದಲ್ಲಿ ಸೇತುವೆ ಇಲ್ಲ, ಒಳ್ಳೆ ನೀರು ಇಲ್ಲ. ಇಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಬಾಣಂತಿ ಹೆಣ್ಮಕ್ಳು ಇಲ್ಲಿರೋ ನಡು ರೋಡಲ್ಲಿ ಟಾಯ್ಲೆಟ್ ಪಕ್ಕದಲ್ಲಿ ಮಲ್ಕೊಂಡಿರ್ತಾರೆ. ಶಾಲೆಯಲ್ಲಿ ಮಕ್ಕಳು ಸರಿಯಾಗಿ ರೂಫ್ ಇಲ್ದೇನೆ ಓದ್ಕೊಂಡು ಕೂತಿರ್ತಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ನಮ್ ಸರ್ಕಾರದಲ್ಲಿ ಸರಿಯಾದ ವರಮಾನ ಇಲ್ಲದೆ ಇರೋದೆ. ಈ ರೀತಿ ಒಂದ್ ಸಂದರ್ಭದಲ್ಲಿ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ತನ್ನ ಸ್ವಂತ ಖಜಾನೆಯಿಂದ ಹಣ ತಗೊಂಡು ಈ ರೀತಿ ಜನಗಳಿಗೆ ಸಹಾಯ ಆಗ್ಬೇಕು ಅಂತ ಕರ್ನಾಟಕದ ದೊಡ್ಡ ಶ್ರೀಮಂತ ಒಡೆಯಪ್ಪನವರು ಮುಂದೆ ಬಂದಿದ್ದಾರೆ. ಈಗ ಶ್ರೀ ಒಡೆಯಪ್ಪರವರನ್ನು ಒಂದೆರಡು ಮಾತಾಡ್ಬೇಕು ಅಂತ ಕೋರ್ಕೊಂತೀನಿ. ಬೇಗ ಬರ್ಲಿ, ಬೇಗ. ನಾನೇ ಒಡೆಯಪ್ಪ. ಇದು ನನ್ನ ನನ್ನ ಪಿಎ. ಚಿಕ್ಕ ವಯಸ್ಸಿನಿಂದನೇ ನಂಗೆ ಅದು ಕರೆಕ್ಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ನಮ್ಮ ಭಾರತದಲ್ಲಿ 10 ಕೋಟಿ ಮಕ್ಕಳು ಅನಾಥರಾಗಿ ರೋಡಲ್ಲಿ ತಿರುಗಾಡ್ತಿದ್ದಾರೆ. ಅವ್ರಿಗೆ ಇರಕ್ಕೆ ಅಂತ ಒಂದು ಚಿಕ್ಕ ಗುಡಿಸಲು ಕೂಡ ಇಲ್ಲ.
ಇವ್ರಿಗೆಲ್ಲ ಯಾರು ಸಹಾಯ ಮಾಡ್ತಾರೆ? ಇರೋರ್ ತಾನೇ ಮಾಡ್ಬೇಕು. 50,000 ಎಕರೆ ನೆಲಕ್ಕಿಂತ ಜಾಸ್ತಿ ಇಂಡಿಯಾದಲ್ಲಿ ಹಲವು ಜಾಗದಲ್ಲಿ ನನಗಿದೆ. ಇದು ಮಾತ್ರನಾ? ಲಿಕ್ಕರ್ ವ್ಯಾಪಾರ, ಚಿಟ್ ಫಂಡ್, ಶೇರಿಂಗ್ ಸಲೂನ್, ಶೇರ್ ಮಾರ್ಕೆಟ್, ರೇಸ್ ಕುದುರೆ, ಟೆಕ್ಸ್ಟೈಲ್ಸ್, ಜ್ಯುವೆಲರಿ. ಸಾಲದೆ ಸಾಕಷ್ಟು ಟೆಕ್ಸ್ಟೈಲ್ಸ್, ಗಾರ್ಮೆಂಟ್ಸ್ ಎಲ್ಲ ಇದೆ. ಇದು ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನಗ್ಯಾಕೆ ಇಷ್ಟೊಂದು ಹಣ, ಯಾಕೆ ಇಷ್ಟೊಂದು ಭೂಮಿ, ಒಂದು ಜೀವಕ್ಕೋಸ್ಕರ ಇಷ್ಟೊಂದು ಬೇಕಾಗತ್ತಾ? ನನಗೆ ಅಂತ ಇರೋದು ಒಬ್ಳೇ ಒಬ್ಳು ಮಗಳು ಅಷ್ಟೇ. ಇಬ್ಬರು ಬದುಕೋದಕ್ಕೆ ಇಷ್ಟೊಂದು ಹಣ ಬೇಕಾಗತ್ತಾ? ನನ್ನ ಹತ್ರ ಹೆಚ್ಚು ಕಡಿಮೆ 2,300 ಕೋಟಿ ಬೆಲೆ ಬಾಳೋಷ್ಟು ಆಸ್ತಿ ಇದೆ. ಅದರಲ್ಲಿ 1,800 ಕೋಟಿಯಷ್ಟು ಆಸ್ತಿ ನಮ್ಮ ಡಿಸ್ಟ್ರಿಕ್ಟ್ಗೆ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಬೇಕಾದಂತ ಚೆಕ್ನ ನಿಮ್ಮ ಮುಂದೆನೆ ಇವಾಗಲೇ ಕೊಟ್ಬಿಡ್ತೀನಿ. ಒಂದು ಮುಖ್ಯವಾದ ವಿಷಯ ಕಲೆಕ್ಟರ್, ಈ ಹಣ ಬಡವರುಗಳಿಗೆ ಮಾತ್ರ ಹೋಗಿ ಸೇರ್ಬೇಕು. ಈ ಮಿನಿಸ್ಟರ್, MLA, ಇಂಜಿನಿಯರ್, ತಹಸೀಲ್ದಾರ್, ಕಾಂಟ್ರಾಕ್ಟರ್ ಇವ್ರ ಯಾರ ಕೈಗೂ ಹೋಗ್ಬಾರ್ದು. ಅದಕ್ಕೆ ನಾನು ಒಪ್ಕೊಳ್ಳೋದಿಲ್ಲ. ಯಾರ ಮೂಲಕ ಈ ಹಣನ ಖರ್ಚು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅವ್ರ ಮೂಲಕನೇ ಇದನ್ನ ಖರ್ಚು ಮಾಡಬೇಕು. ಇದೇ ನನ್ನ ಒಂದೇ ಒಂದು ವಿನಂತಿ. ಸೂಪರ್ ಕಣ, ಇಲ್ಲಾಂದ್ರೆ ಅವ್ರವ್ರೆಲ್ಲ ತಿನ್ಬಿಡ್ತಾರಲ್ವಾ. ಇದರಲ್ಲಿ ಒಂದು ರೂಪಾಯಿ ಕೂಡ ಬ್ಲ್ಯಾಕ್ ಮನಿ ಇಲ್ಲ. ಅಷ್ಟು ಸೂಪರ್ ಟ್ಯಾಕ್ಸ್ ಕಟ್ಟಿರುವಂತ ವೈಟ್ ಮನಿ. ಬಾಸು, ವೈಟ್ ಮನಿನೋ ಬ್ಲಾಕ್ ಮನಿಯೋ, ನೀನ್ ಕೊಡೋ ಚೆಕ್ ಪಾಸ್ ಆದ್ರೆ ಸಾಕು. ಸರ್, ಸೂಪರ್ ಟ್ಯಾಕ್ಸ್ ಕಟ್ಟರೋ ಎಲ್ಲ ದೊಡ್ಡ ಮನುಷ್ಯರು ಈ ರೀತಿ ಬರ್ಬೇಕು ಅಂತ ಹೇಳ್ತಿದ್ದೀರಾ? ಅದು ಹೇಗ್ ಸರ್ ನಾವು ಹೇಳೋದು? ನಮಗ್ ಕೊಡ್ಬೇಕು ಅಂತ ಅನಿಸ್ತು, ಕೊಟ್ಬಿಟ್ಟೆ. ಆದ್ರೆ ಒಂದ್ ಹೇಳ್ತೀನಿ, ನನ್ಕಿಂತ ದೊಡ್ಡ ಹಣಕಾರರು ಇದ್ದಾರೆ. ಅವರು ನಂತರನೇ ಬೇಕಾದಷ್ಟು ಹಣ ಇಟ್ಕೊಂಡು ಮಿಕ್ಕಿದ್ದೆಲ್ಲ ಕೊಟ್ಬಿಟ್ರೆ ಇಂಡಿಯಾಗ್ ಬೇಕಾಗಿರೋ ಎಲ್ಲಾ ಬಡ್ಜೆಟ್ ಹಣನು ಸೇರಿ ಒಂದೇ ಸ್ಟೇಟ್ ಇಂದ ಸಿಗುತ್ತೆ. ಆಗ ಇಂಡಿಯಾದ ಬೆಳವಣಿಗೆ ಅದ್ಭುತವಾಗಿರುತ್ತೆ. ಆಗೇನು ರೋಡ್ ಮೂಲೆನಲ್ಲಿ ಒಬ್ಬ ಅನಾಥನೂ ಇರೋದಿಲ್ಲ. ಪಡಿಯಪ್ಪ ಈಗ ಮಾಡ್ತಾ ಇರೋದು ಮುಂದೆ ಅವನು CM ಆಗೋದಕ್ಕೋಸ್ಕರನೇ. CM ಆಗಕ್ಕಲ್ಲ, PM, ಪ್ರೈಮ್ ಮಿನಿಸ್ಟರ್. ಇವಾಗ ಇಂಡಿಯಾ ಫುಲ್ಲು ಇದೇ ಮಾತು. ಇವತ್ತವರೆಗೂ ಈ ರೀತಿ ಭಾವನೆ ಯಾರು ಮಾಡಿಲ್ಲ. ಒಂದು ಅರ್ಥ ಆಗ್ತಾ ಇಲ್ವಲ್ಲ. ನೀವ್ ಲೀಡರ್ ಆದ್ಮೇಲಿಂದ ಏನನ್ನ ಅರ್ಥ ಮಾಡ್ಕೊಂಡಿದೀರಾ? ಈ ರೀತಿ ವಿಷಯನೆಲ್ಲ ಮೊದಲು ಪೊಲೀಸಿಗೆ ತಿಳಿದಿರ್ಬೇಕು. ಅವ್ರು ಗೊತ್ತಾದ್ರೆ ಅವರೆಲ್ಲ ತಗೊಂಡೋಗ್ಬಿಡ್ತಾನಲ್ಲ. ಅದೆಲ್ಲ ತಿಳ್ಕೊಂಬೇಕಾರೋದು ಕಲೆಕ್ಟರ್ ಅಮ್ಮ ಅಲ್ವಾ? ಕರ್ನಾಟಕದಲ್ಲಿ ದೊಡ್ಡ ಕೋಟೀಶ್ವರನ್ ಮಗಳಾದ್ರೂ ಹಣ ತಾನೇ. ಏನ್ ನಾಯಕ್ರೆ? ಹೇಯ್, ನಿನ್ನ ಈ ಆಟನೆಲ್ಲ ಈ ಕಲೆಕ್ಟರ್ ಹತ್ರ ಬೇಡ. ಅಮ್ಮ, ಈ ತರ ವಿಷಯ ನಡಿಬೇಕಾದ್ರೆ CM ಊರಲ್ಲಿಲ್ಲ ಅನ್ನೋ ವಿಷಯನ ನನಗೆ ಹೇಳ್ಬೇಕು ತಾನೆ ನೀವು. ಇದಕ್ಕಿಂತ ಕೆಲವು ಫಾರ್ಮಾಲಿಟೀಸ್ ಇದೆ ಅಲ್ವಾ? ಸರ್, ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಂದ್ ಫಂಕ್ಷನ್ ಅರೇಂಜ್ ಮಾಡಿದೀನಿ, ಜನಗಳಿಗೆ ಸೇವೆ ಮಾಡ್ಬೇಕು ಅಂದಿದ್ರು ಅಷ್ಟೇ. ಅಮ್ಮ, ಪಕ್ಷ ಏನು ಅಂತ IAS ಓದಿದ್ರೆ ಗೊತ್ತಾಗೋದಿಲ್ಲ. ಸರ್ಕಾರ ಏನು ಅಂತ ಗೊತ್ತಿಲ್ಲ. ಹೌದು, ಒಡಿಯಪ್ಪ ಹೇಳಿದ ರೀತಿ ನಿಮ್ಗಳ ಹತ್ರ ಇರೋ ಎಕ್ಸೆಸ್ ಮನಿ ಎಲ್ಲ ಜನಗಳ ಸೇವೆಗೆ ಸರೆಂಡರ್ ಮಾಡಿದ್ರಿ ಅಂದ್ರೆ ನಮ್ ನಾಡ್ ಹೇಗ್ ಬೆಳೆಯುತ್ತೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಬಾಯ್ ಕೊಟ್ಬಿಟ್ಟು ನೋವು ತಗೊಂಡಿ ಅಲ್ವಾ, ನೀವ್ ಹೊಡ್ಬೋದು. ಸರಿ, ನಮಸ್ಕಾರ. ಸರಿ. ನಮಸ್ಕಾರ. ಬರ್ತೀನಿ. ಬನ್ನಿ. ಯಾನ ಮಗ, ಇದು ಯಾವ ಆಫೀಸು? ಪೋಸ್ಟ್ ಆಫೀಸ್. ಏನ್ ಸರ್, ಇವತ್ ಬೆಳಗ್ಗೆ ನೀವು ಮದ್ದು ತಿಂದಿಲ್ವಾ? ಬಾಸ್ ಮನೆ. ಯಾವ ಬಾಸು? ನಮ್ ರೂಲಿಂಗ್ ಪಾರ್ಟಿ ಬಾಸು ಸರ್. ಓ, ನಮ್ ಬಾಸಾ? ಹಾಗೆ ಹೇಳಪ್ಪ, ಗೊತ್ತಾಗೋಂಗೆ. ಕಮಾನ್. ನೀನೊಬ್ಬ ಜೊತೆಲಿಲ್ಲ ಇದ್ದಿದ್ರೆ ಈ ಟೋಪಿ ಯಾವತ್ತು ಬಿದ್ದೋಗ್ತಿತ್ತು ಕಣಪ್ಪ. ತುಂಬಾ ಥ್ಯಾಂಕ್ಸ್ ಸರ್. ಕೊಡೆಯ ನಿಮ್ ಟೊಪ್ಪಿನ ಕಲಿಯಕ್ ಬಿಡಲ್ಲ ಸರ್ ಈ ಸೇದುಬದಿ IPS. ಥ್ಯಾಂಕ್ ಯು. ಆಕ್ಟ್ರೆಸ್ಸು. ಇವಳ ಹೆಸರೇನು? ಇವ್ರು ನಮ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಸರ್. ಓ, ಪ್ರಿಯಾ ಅಲೆಕ್ಸಾಂಡರು. ನಮಸ್ಕಾರಮ್ಮ. ನಮಸ್ಕಾರ. ನನಗೆ ಸ್ವಲ್ಪ ಮರವು ಜಾಸ್ತಿ. ಗೊತ್ತಿರೋದೆ. ಗೊತ್ತಾ? ಸಾರಿ. ಆ ಒಡಿಯಪ್ಪ ಹುಚ್ಚು ನನ್ನ ಮಗ. ಅವನ್ ಬಾಮೈದ DGP ಅದೇ ಹುಚ್ಚು ನನ್ನ ಮಗ. ಯೂಸ್ಲೆಸ್ ಇಡಿಯಟ್ಸ್.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಇವಾಗ ಹಿಡ್ಕೊಂಬರ್ತೀನಿ ಹೋದೆ. ಎಲ್ಲ ಯಾವನು? ಯಾರನ್ನ? ನಿಮ್ಮ ಬಾಮೈದ ಒಡೆಯಪ್ಪನ. ಓ ಅವ್ರನ್ನ ಸರ್. ಅವರು ಹಣನ ಸರೆಂಡರ್ ಮಾಡಿಬಿಟ್ಟು ನೆಕ್ಸ್ಟ್ ಫ್ಲೈಟಲ್ಲಿ ಊರಿಗೆ ಹೋಗ್ಬಿಟ್ರು ಸರ್. ನನ್ನ ಬಾಮೈದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಅವನು ಎಂಜಲ್ ಕೈಯಲ್ಲೂ ಕಾಗೆ ಓಡಿಸಲ್ಲ ಸರ್. ಅವರು ಇದಕ್ಕೆ ಬೇರೆ ಏನೋ ಕಾರಣ ಇದೆ ಸರ್. ಬಾಯ್ ಮುಚ್ಚ. ನಿನ್ನ ನಿಮ್ಮ ಬಾಮೈದನು ಒಟ್ಟಿಗೆ ಒಳಗೆ ಹಾಕ್ಬೇಕು. ಏಯ್ ಬಾಯ್ ಮುಚ್ಚಯ್ಯ, ಇದು ಆಟ ಆಡೋ ಜಾಗ ಅಲ್ಲ. ನಾವ್ ಹೇಳ್ಬಿಟ್ಟೆ ಮಾಡಿದಾನೆ ಒಡೆಯಪ್ಪ ಅಂತ ಜನಗಳಿಗೆಲ್ಲ ಗೊತ್ತಾಗ್ಬೇಕು. ಇವಾಗ ಎಲೆಕ್ಷನ್ ಬರುತ್ತೆ ಅಲ್ವಾ? DGP ತಕ್ಷಣ ಈ ಒಡೆಯಪ್ಪನಿಗೆ ಒಂದು ಸನ್ಮಾನ ಸಮಾರಂಭ ಏರ್ಪಾಡು ಮಾಡು. ಊರು ಉದ್ಧಾರ ಆದಂಗೆ. ರೆಡ್ಡಿ ಬೇಕು, ಎಲ್ಲಿ ಕಾಣಿಸ್ತಿಲ್ಲ ಅವಳು. ಇದ್ಮೇಲೆ ಯಾರು ಪ್ಲಾಟ್ಫಾರ್ಮ್ ನಲ್ಲಿ ಮಲಗೋ ಅವಶ್ಯಕತೆನೇ ಇಲ್ಲ. ಎಲ್ಲರಿಗೂ ಉಚಿತವಾಗಿ 3 ಸೆಟ್ ಭೂಮಿ ಕೊಡ್ಲಾಗ್ತದೆ. ಬೇರೆ ನಿನ್ಗೆ ಇಷ್ಟವಾಗಿರೋ ಅಲ್ವಾ ತಗೊಂಡ್ ಬಂದಿದ್ದೀನಿ. ಈ ಬಾದಾಮ ಮತ್ತೆ ಮಯೂರಿ 3 ಸೆಟ್ ಭೂಮಿ ಮೇಲೆ ಇಡ್ತೀವಿ. ಮಯೂರಿ ಎಲ್ಲಿ ನನ್ ಮಯೂರಿ ಕಾಣಿಸ್ತಾನೆ ಇಲ್ಲ. ಇಲ್ಲ ಅವಳೆ. ಇನ್ನ ಇವತ್ತು ರಾತ್ರಿ ಪೂರ್ತಿ ದೀಪಾವಳಿ. ಯಾವನ ಅವನು? ಯಾವನ ಹೇಳ ಮೇಲೆ ಹೋಗ. ಯಾರು ನನ್ನ ನೆತ್ತಿ ಮೇಲೆ? ಅಯ್ಯೋ ಅವಳು ನನ್ನ ಹೆಂಡತಿ ಅಲ್ದಿದ್ಮೇಲೆ ಇವಳು ನನ್ನ ಹೆಂಡತಿ ಇರ್ಬೇಕು. ಇವಳ ನನ್ನ ಹೆಂಡತಿ ಮಯೂರಿ. ಅಯ್ಯೋ ನನ್ ಸಕ್ರೆ ಪೊಂಗಲ್. ಮಯೂರಿಗೆ ಮುಚ್ಕೊಡ್ತೀನಿ. ಅಯ್ಯೋ ನನ್ನ ಮಯೂರಿ. ಮೈಲ್ ಮಾರ್ಲಿಲ್ಲ ಕಣ, ನೀನೇ ಮಾರ್ಬಿಟ್ಟ. ಏನೋ ನಿದ್ದೆ ಬತ್ತಲ್ಲ ಅಂತ ಹೇಳಿ ಕ್ವಾರ್ಟರ್ ಹಾಕೊಂಡು ನಿಮ್ದೆ ಮಲ್ಕೊಳ್ಳಲ್ಲ ಅಂದ್ರ ಇವಾಗ ಗಪ್ ಅಂತ ಹಾಕಡಿ ಎದ್ದಿಸ್ಬಿಟ್ಟಲ್ಲ. ಇವಳು ನನ್ನ ಮಯೂರಿ ಅಲ್ದಿದ್ಮೇಲೆ ನನ್ನ ಮಯೂರಿ ಅಲ್ಲಿದ್ದಾಳೆ. ಮೈಲ್ ಆರೋಯ್ತು. ಎಲ್ಲಿ? ಓ ಅಲ್ಲೇ. ಅಯ್ಯೋ ಏನೋ ಕಾಡ್ ಪಾಪ, ಫುಟ್ಬಾಲ್ ತರ ಇಲ್ಲಿ ಬಂದ್ ಬಿದ್ದಿದ್ಯಾ? ಕೋಚು ಗೋಲ್ ಹೊಡೆದ್ಬಿಟ್ಟ. ಇಷ್ಟ ದಿನ ಆದ್ರೂ ನಿನ್ಗೆ ನಿನ್ ಹೆಂಡತಿ ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ಲ ಅಲ್ವಾ? ಅದನ್ನೇ ನಾನು ಹುಡುಕ್ತಾ ಇದ್ದೆ. ಅದನ್ನ ಅವನು ತಪ್ಪಾಗಿ ತಿಳ್ಕೊಂಬಿಟ್ಟ. ಯಾವತ್ ನೋಡಿದ್ರು ನಿನ್ಗಿದೇ ಕೆಲ್ಸಾನೇ. ಒದೆ ತಿನ್ಕೊಂಡು ಸಾಯಿ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಎಲ್ಲಿ? ಇವತ್ತು ಅವಳನ್ನ ನೋಡಿದ್ರೆ ನಾನು ನಿದ್ದೆ ಮಾಡಕ್ ಆಗೋದೇ ಇಲ್ಲ. ಅದು ಸರಿ. ಅವಳು ಸೆಕೆಂಡ್ ಶೋ ಫಿಲಮ್ ನೋಡಕ್ ಹೋಗಿದ್ದಾಳೆ. ಗಲಾಟೆ ಮಾಡ್ದೆ, ಹೋಗ್ ಮಲ್ಕೋ. ಹೌದು, ನೀನ್ ಯಾವ ಶೋಗೆ ಹೋಗ್ತಿದ್ಯಾ? ಅದ್ರ ನೆಕ್ಸ್ಟ್ ಶೋಗ್ ಹೋಗ್ತೀನಿ. ನಾನು ಬರ್ಲ ಸಕ್ರೆ. ಹೇ ಛೀ, ಸುಮ್ನೆ ಇರೋ. ಆಸೆ ನೋಡು, ಇನ್ನೊಂದ್ 90 ಹಾಕೊಂಡು ಅಲ್ಲೇ ಬಿತ್ಕೋ. ನಾನು ಎಷ್ಟು ದಿನ ಕೇಳ್ತಿದ್ದೀನಿ ನಿನ್ ಜೊತೆ ಒಂದ್ ಶೋ ನೋಡ್ಬೇಕು ನೋಡ್ಬೇಕು ಅಂತ. ನೋಡಕ್ ಆಗ್ತಿಲ್ವೇ ಸಕ್ರೆ? 5 ಸ್ಟಾರ್ ಹೋಟ್ಲಲ್ಲಿ ಎಷ್ಟು ಬ್ರ್ಯಾಂಡ್ ವೆಯ್ಟ್ ಮಾಡ್ತಾ ಇದೆ. ಆ ಸಮಯನೇ ಇವ್ರು ಫ್ರೆಶ್ ಅಂತ ಅದು ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ಯಾ ನನ್ನ? ಸಿಟಿ ಫುಲ್ಲಾಗಿ ರೌಂಡ್ ಹೊಡೆದಾಯ್ತು. ಸುಮ್ಮನೆ ಏಮಾರಿಸ್ತಾ ಇದ್ದಾರೆ ರಾಸ್ಕಲ್ಸ್. ಹತ್ರ ಬಂದಾಯ್ತು, ಸ್ವಲ್ಪ ವೆಯ್ಟ್ ಮಾಡಿ ಪ್ಲೀಸ್. ಸರ್ ಈ ಎಡಗಡೆ ಸ್ವಲ್ಪ ನಿಲ್ಸ್ಬಿಡಿ ಸರ್. ಎಲ್ಲಿ? ಈ ಸ್ಲಮ್ಮಲ್ಲ? ಸ್ಲಮ್ಮಲ್ಲೇ ಸರ್ ಫ್ರೆಶ್ ಎಲ್ಲ ಸಿಗೋದು. ಸರ್ ಈ ಹುಡುಗಿನೇನೆ. ಸತ್ಯವಾಗ್ಲೂ ಇದೇ ಹುಡುಗಿನೇ ಸರ್. ಸರಿಯಾ ಬಟ್ಟೆ ಹಾಕೊಂಡು ನೋಡಿದ್ರೆ ನಿಮ್ಮನೆ ಹುಡುಗಿಗಿಂತ ಚೆನ್ನಾಗಿರ್ತಾಳೆ ಸರ್. ಇವನು ಹೇಳ್ದಾಗೆ ಇವಳು ನಿಜವಾಗ್ಲೂ ನಾಟಿಯಾಗಿರೋ ನಾಟಿ ಹೆಣ್ಣು ಕಣ. ಕಮಾನ್ ಸರ್ ನನ್ನ ಫೀಸು ಸರ್, ಒಳ್ಳೆ ಪೀಸು, ನನ್ನೊಂದು ಫೀಸು ಸರ್. ಅದಕ್ಕೇನೆ ಯಜಮಾನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಡಿ ಸರ್. ಪಾಪ ಕಣ ಇವಳು ಸ್ಟ್ರೀಟ್ ಲೈಟ್ ಕೆಳಗಡೆ ಕುತ್ಕೊಂಡು ಓದ್ತಾ ಇದ್ದಾಳೆ. ಹೌದಲ್ಲ, ಇಲ್ಲಿ ಹತ್ರ ಬಂದು ನೋಡಿದ್ಮೇಲೆ ಗೊತ್ತಾಗ್ತೈತೆ ಒಳ್ಳೆ ಹೂ ಅಂತ. ಅದು ಮಲ್ಲಿಗೆ ಹೂ ಅಂತ. ಲೇ ಹೂ ಅಲ್ಲ ಕಣ, ಮುತ್ತು. ಹೋಗೋಣ ಬಾ. ಹೇಯ್ ನಿಂತ್ಕೊಳ್ಳೆ. ಅಪ್ಪ ಯಾಕೆ ನಾನಿದ್ದೀನಲ್ವಾ, ಬಾ. ಏಯ್ ನಿಂತ್ಕೊಳೆ. ಕೈ ತುಂಬ ದುಡ್ಡು ಇಸ್ಕೊಂಡು ಯಾಮಾರ್ಸಕ್ ನೋಡ್ತೀಯಾ? ಹೋಗ್ ಕೆಲ್ಸ ಮುಗಿಸ್ಕೊಂಡ್ ಬಾರ. ಏಯ್ ನಿಂತ್ಕೊಳ್ಳಲೇ.
ಏಯ್ ನಿಂತ್ಕೊಳೆ. ಏಯ್ ನಿಲ್ಲೆ. ನಾನೇನು ತಪ್ಪಿಸ್ಕೊಳಕ್ಕಾಗಲ್ಲ, ನಿಂತ್ಕೊಳೆ. ಎಲ್ಲೇ ಹೋಗ್ತೀಯಾ? ಇದು ಒಂಥರ ಚೆನ್ನಾಗೇ ಇದೆ. ನನ್ನ ಲೈಫಲ್ಲಿ ಇದುವರೆಗೂ ಈ ತರ ಅಟೆಂಪ್ಟ್ ಮಾಡೇ ಇರ್ಲಿಲ್ಲ ನಾನು, ಗೊತ್ತಾ? ಬಾ ಚಿನ್ನ, ಬಾರಲೇ. ಏಯ್ ಕೈ ತುಂಬಾ ದುಡ್ಡು ಕೊಟ್ಟಿದ್ದೀನಿ. ಯಾರು ನಿಮ್ಮನ್ನ ಮೋಸ ಮಾಡಿದ್ರು ಸರ್, ನಾನು ಆ ತರದ ಹುಡುಗಿ ಅಲ್ಲ. ಎಲ್ರು ಇದನ್ನೇ ಹೇಳಿದ್ರು. 500,000 ಎಕ್ಸ್ಟ್ರಾ ತಗೋ, ಪರವಾಗಿಲ್ಲ, ಬಾರೆ. ಅಯ್ಯೋ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಆ ತರದ ಹುಡುಗಿ ಅಲ್ಲ ಸರ್, ಬಿಟ್ಬಿಡಿ ಪ್ಲೀಸ್. ಬಾಯಿ, ನಾನ್ ಯಾರು ಅಂತ ಗೊತ್ತಾ? ಇಲ್ಲಿವರೆಗೂ ನಾನು ಅನ್ಕೊಂಡಿರೋದು ಸಾಧಿಸ್ದೆ ಬಿಟ್ಟಿದ್ದೇ ಇಲ್ಲ. ಸುಮ್ನೆ ಕಿರಿಸ್ತಾ ಇರ್ಬೇಡ ನೀನು. ನನ್ನನ್ನ ಏನ್ ಮಾಡ್ಬೇಡಿ ಸರ್, ನಾನು ಸತ್ತೇ ಹೋಗ್ಬಿಡ್ತೀನಿ. ಸುಮ್ನೆ ಬಾಚಿನ. ನೀವೆಲ್ಲ ದೊಡ್ಡ ಕಡೆಯ ಜನರು, ನಾವು ಬರೀ ಬಡವರು ಸರ್. ನಮಗೆ ಮಾನ ಮಾತ್ರನೇ ಇದೆ ಸರ್, ನನ್ನನ್ನ ಬಿಟ್ಬೇಡಿ ಸರ್ ಪ್ಲೀಸ್. ನಿಮ್ಮ ಕಾಲ್ ಮೇಲೆ ಬಿದ್ದು ಕೇಳ್ಕೊತೀನಿ ಸರ್, ಪ್ಲೀಸ್ ಸರ್ ಬಿಟ್ಬೇಡಿ ಸರ್, ಸರ್ ಪ್ಲೀಸ್ ಸರ್. ಅಯ್ಯೋ ನೀನು. ಹೇಯ್ ನಿಂತ್ಕೊಳೆ, ಲೈ ನಿಂತ್ಕೊಳೆ. ಏಯ್ ನಿಂತ್ಕೊಳ್ಳೋ. ಏನು ಸರ್ಸು? ಏನ್ ಯಾಮಾರಿಸ್ತಿದ್ಯಾ? ನಾನು ಅಷ್ಟು ಈಸಿಯಾಗಿ ಯಾಮಾರ್ತೀನಿ ಅನ್ಕೊಂಡ್ಯಾ? ಎತ್ತೋ ದುಡ್ಡು. ಅದೇ ಮೊದ್ಲೇ ಕೊಟ್ಬಿಟ್ನಲ್ಲ, ಆಮೇಲೇನು? ಅದು ಅಡ್ವಾನ್ಸ್. ಎಲ್ಲಿ ಸೆಟಲ್ಮೆಂಟು? ಅಯ್ಯಯ್ಯ, ಸರಿಯಾದ ಅಂಟ ಇದೆಯಲ್ಲ. ಅದು ಖರ್ಚಿಗೆ. ಓಡ್ ಹೋಗ್ತಿರೋ. ಯಾವಳೆ ಅವಳು? ನನ್ನ ಏರಿಯಾಗೆ ಬಂದಿದ್ದಾಳೆ. ಯಾರೇ ಅವಳು? ಶಾಂತಿ, ನೀನಾ? ಏನಮ್ಮ ಆಯ್ತು? ಯಾಕೆ ಅಳ್ತಿದ್ಯಾ? ನನ್ನನ್ನು ಒಬ್ಬ ಅಟ್ಟಸ್ಕೊಂಡ್ ಬರ್ತಾ ಇದ್ದಾನೆ. ನನ್ನ ಕಾಪಾಡಕ್ಕ. ಯಾರದು? ಕಾಪಾಡಿ. ಸರಿ, ನೀನ್ ಆ ಕಡೆ ಇರು, ನಾನ್ ಬರ್ತೀನಿ. ಇವನ ಎಲ್ಲೋ ನೋಡಿದ್ದೀನಲ್ಲ. ಬಾರೆ. ನೋಡ್ದಾ? ಏನೋ ಮಗ, ಹೇಗಿದ್ಯಾ? ಅಯ್ಯೋ, ಯಾರಾದ್ರೆ ನಿನ್ಗೇನೋ? ಮೊದ್ಲು ಕಾಸು ಕೊಡು, ಕಾಸು ಕೊಡು, ಬಿಡ್ತೀನಿ. ಅಪ್ಕೊಂಡಿದ್ಯಾ? ಸುಮ್ನೆ ಬಿಟ್ಬಿಡ್ತೀನ? ತಗಿ ಕಾಸು, ತಗಿ ಅಂದ್ರೆ ತಗಿಬೇಕು. ಏನೋ ಇಷ್ಟ ಹಾಕೊಂಡಿದ್ಯಾ? ಎತ್ತೋ 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 ಅಂದ್ರೆ ಮಗನೇ, ಪಾಕೆಟ್ ಫುಲ್ ಆಗಿ ಇಟ್ಕೊಂಡಿದ್ಯಾ ಮಗನೇ? ಎತ್ತೋ. ಪ್ರೀತಿಯ ಮಕ್ಕಳೇ, ಆದರಣೀಯ ಶಿಕ್ಷಕರೇ, ನಮ್ಮ ಶಾಲೆಯ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಹಾಗೂ ಹೊಸ ಕಟ್ಟಡ ಉದ್ಘಾಟನೆಗಾಗಿ ಬರಬೇಕಾಗಿದ್ದ ಮಾನ್ಯ ಶ್ರೀ ಮಹಾಗಣಪತಿಯವರು ಅನ್ಯ ಕಾರಣಗಳಿಂದ ಇವತ್ತು ಬರೋದಕ್ಕೆ ಆಗ್ಲಿಲ್ಲ. ಆಗ್ತಿರೋ ಕಾರ್ಯ ಮುಂದೂಡಬಾರ್ದು ಅನ್ನೋ ಕಾರಣಕ್ಕೆ ಅವರು ತಮ್ಮ ಬದಲಾಗಿ ಅವರ ಮಗ ರಾಜು ಅವ್ರನ್ನ ಕಳಿಸಿದ್ದಾರೆ. ಶ್ರೀ ರಾಜು ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಈಗ ಸ್ವಾಗತ ಮಾತುಗಳನ್ನಾಡಲು ನಮ್ಮ ಸ್ಕೂಲ್ ಲೀಡರ್ ಶಾಂತಿಯನ್ನ ವೇದಿಕೆಗೆ ಕರೀತಾ ಇದ್ದೇನೆ. ಇಲ್ಲಿರೋ ಪ್ರಿನ್ಸಿಪಲ್ ಅವರಿಗೂ, ಟೀಚರ್ಸ್ಗೂ, ಇಲ್ಲಿ ಬಂದ ಎಲ್ಲ ದೊಡ್ಡವರಿಗೂ ಮನಸಾರೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ.
ಬಡವಳಾದ ನನಗೆ ಈ ಸ್ಟೇಜ್ನಲ್ಲಿ ಸ್ವಲ್ಪ ಮಾತುಗಳು ಮಾತಾಡಕ್ಕೆ ಚಾನ್ಸ್ ಕೊಟ್ಟದ್ದೇ ಅಲ್ಲದೆ ಪ್ಲಾಟ್ಫಾರ್ಮ್ನಲ್ಲಿ ಅಡ್ರೆಸ್ಸೇ ಇಲ್ಲದ ನನ್ನಂತ ಹುಡುಗಿಗೆ ಓದೋದಕ್ಕೆ ಅಡ್ಮಿಷನ್ ಕೊಟ್ಟಂತ ನನ್ನ ಪ್ರಿನ್ಸಿಪಲ್ ಅವರಿಗೆ ನಾನು ಮನಸ್ಫೂರ್ತಿಯಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆದ್ರೆ ಒಳ್ಳೆತನನೇ ಇಲ್ಲದ ಮನಸ್ಸಾಕ್ಷಿ ಇಲ್ಲದಂತ ಮನುಷ್ಯರು ಈ ಪ್ರಪಂಚದಲ್ಲಿ ಇದ್ದಾರೆ. ಬೀದಿಯಲ್ಲಿರುವಂತ ಹುಡುಗಿಯರನ್ನು ವೇದಿಸೋದು ಈ ದುಡ್ಡಿರೋ ಹುಡುಗರಿಗೆ ತುಂಬಾ ಸಂತೋಷ. ನಿನ್ನೆ ರಾತ್ರಿ ಒಂದು ಸಂಘಟನೆ ನಡೀತು. ಅದನ್ನ ನಾನು ನಿಮ್ ಮುಂದೆ ಹೇಗೆ ಹೇಳೋದಂತಾನೆ ನಂಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೇಳದೇ ಇರೋಕೆ ನನ್ನ ಕೈಯಿಂದ ಆಗ್ತಾ ಇಲ್ಲ. ನಾನು ಮನೆ ಹೊರಗೆ ಕೂತ್ಕೊಂಡು ಪಾಠ ಓದ್ತಾ ಇದ್ದೆ. ಆ ಸಮಯದಲ್ಲೇ ಆ ಸಂಘಟನೆ ನಡೀತು. ಆಗ್ಲೇ ಬೇಡ, ನನ್ನ ಅಣ್ಣ ನನಗಾಗಿ ಈ ಹೊಸ ಯೂನಿಫಾರ್ಮ್ ತಗೊಂಡ್ ಬಂದ್ರು. ಇದೊಂದು ದೊಡ್ಡ ವಿಷಯನ ಅಂತ ನೀವು ಅನ್ಕೋಬಹುದು. ಆದ್ರೆ ನಮ್ಮಂತ ಬಡವರಿಗೆ ಒಂದು ವರ್ಷಕ್ಕೊಂದು ಯೂನಿಫಾರ್ಮ್ ಸಿಕ್ಕೋದೇ ಅಪರೂಪವಾದ ವಿಷಯ. ಆ ತರ ಕಷ್ಟಪಟ್ಟು ಓದ್ತಾ ಇರುವಂತ ನಮ್ಮನ್ನ ಗೌರವದಿಂದ ಬಾಳೋಕೆ ಬಿಡದೆ ವೇದಿಸೋದು ಸ್ವಲ್ಪ ಜನಕ್ಕೆ ಸಂತೋಷ ಆಗುತ್ತೆ. ಏನ್ ಸರ್ ತುಂಬಾ ಶೆಕೆ ಆಗ್ತಿದ್ಯಾ? Nothing. ಕವಿತಾ, ಆ ಫ್ಯಾನ್ ಸ್ವಲ್ಪ ಜೋರ್ ಮಾಡು. ಎಸ್ ಮ್ಯಾಮ್. ಸರ್, ನೀವು ಮಂತ್ರಿಯವರ ಮಗ. ದೊಡ್ಡ ಮನಸ್ಸು ಮಾಡಿ ನೀವೇ ನಮಗೆ ಸಹಾಯ ಮಾಡಬೇಕು. ಈ ಸಂದರ್ಭದಲ್ಲಿ ನಾನೇ ಮರೆತು ನನ್ನ ಸ್ವಂತ ಕಥೆಯನ್ನು ನಿಮ್ಮ ಹತ್ರ ಹೇಳ್ತೀನಿ. ಎಲ್ಲರೂ ನನ್ನ ಕ್ಷಮಿಸ್ಬೇಕು. ನಮ್ಮ ಸಮಸ್ಯೆಗಳು ಆದಷ್ಟು ಬೇಗ ತೀರ್ಬೇಕಂತ ಕೋರ್ಕೋತಾ ನನ್ನ ಸ್ಪೀಚ್ ಅನ್ನು ಮುಗಿಸ್ತಾ ಇದ್ದೀನಿ. ಶಾಂತಿ, ಕಮ್ ಹಿಯರ್. ಹೆಸರು ಶಾಂತಿ, ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್. ಏನಮ್ಮ ತಲೆಲ್ ಗಾಯ? ಅದೇನಾಯ್ತಂದ್ರೆ ಸಾರಿ, ಕಾಲ್ ಜಾರಿ ಕಳಕ್ ಬಿದ್ಬಿಟ್ಟೆ. ಸರಿ, ನೀ ಹೋಗಮ್ಮ. ಆಯ್ತು. ಏಯ್, ಯಾರೋ ನೀವೆಲ್ಲ ನನ್ನನ್ನ ಯಾಕೆ ತಳ್ತಾ ಇದ್ದೀರಾ? ಏಯ್, ನಾನು ಯಾರು ಅಂತ ಗೊತ್ತಿಲ್ಲ ನಿಮ್ಗಿನ್ನ. ನೀನ್ ಯಾರಂದ್ರೆ ನನಗೇನು? ಬಿಡೋ ಬಿಡೋ ನನ್ನ. ಯಾವ ಧೈರ್ಯದ ಮೇಲೆ ಶಾಂತಿ ಮೇಲೆ ಕೈ ಮಾಡ್ದೆ ನೀನು? ಅವಳ ದೇಹನ ಮುಟ್ಕೋತೀಯ ನೀನು? ನನ್ ಪ್ರಾಣ ಕಣವಳು. ನೀನು ಸಾಯಿಸ್ಬಿಡ್ತೀನಿ ಕಣ ನಾನು ಇವತ್ತು. ದೊಡ್ಡ ಇವನ್ ತರ ಮಾತಾಡ್ರೆ ಹೊಡಿಯೋ ಹೊಡಿಯೋ ನೋಡೋಣ. ಓಯ್ ಬಾರೋ. ಬಾರೋ. ಏಯ್, ತಾವು ತಗೊಂಬಾರೋ. ಏಯ್, ಇವಾಗ ಹೆಂಗಿದೆ? ಏನೋ ಗುರಾಯಿಸ್ತ್ಯಾ? ಥೋ, ನಾನೇ ಕಣೋ ಹಿಡ್ಕೊಟ್ಟಿದ್ದೋ. ವಟಾರದಲ್ಲಿ ಇರೋರೆಲ್ಲ ವೇಶ್ಯಗಳು ಅನ್ಕೊಂಡ್ಯಾ? ಥೂ, ನಾನ್ ಕಾಸ್ಗೆ ಹೋಗೋಳೆ ಕಣೋ ಬೇವರ್ಸಿ. ಅಪ್ಪ ಅಮ್ಮ ಇಲ್ದೇ ಇರೋ ಎಷ್ಟು ಹೆಣ್ಮಕ್ಳನ್ನ ನಾವು ಬೆಳೆಸ್ತಾ ಇದೀವಿ ಗೊತ್ತಾ?
ಆ ಮಕ್ಳೆಲ್ಲ ಹಸ್ವು ಹಸ್ವು ಅನ್ಕೊಂಡ್ ಬರ್ಬೇಕಾದ್ರೆ ನಾನ್ ನನ್ ಬಗ್ಗೆ ಯಾವತ್ತೂ ಯೋಚಿಸಿಲ್ಲ ಕಣೋ. ಎಣ್ಣೆ ಹಾಕೊಂಡಿದ ತಕ್ಷಣ ಹೆಣ್ಮಕ್ಳು ಬೇಕಾ ನಿನ್ಗೆ? ನನ್ ಬಗ್ಗೆ ಏನೋ ಅನ್ಕೊಂಡಿದ್ಯಾ? ನೀನ್ ದೊಡ್ಡ ವಂಶಸ್ಥಾನ, ನೀನ್ ದೊಡ್ಡ ಶ್ರೀಮಂತ ಆಗಿರ್ಬಹುದು, ಆ ದೇವ್ರು ನಿನ್ನ ನನ್ಗಿಂತ ಒಳ್ಳೆ ಜಾಗದಲ್ಲಿ ಹುಟ್ಸಿರ್ಬಹುದು. ಆದ್ರೆ ವಿಧಿ ನನ್ನನ್ನ ಈ ಗುಡ್ಸ್ಲಲ್ಲಿ ಸೇರಿಸ್ಬಿಡ್ತು. ಛೀ, ಹೋಗೋ. ಅಣ್ಣ ಜರ್ಗೆ ಅಣ್ಣ, ಜರ್ಗೆ ಅಣ್ಣ. ಅಕ್ಕ, ನಿನ್ ಮೇಲ್ ಕೈ ಹಾಕದ್ನಲ್ಲ, ಅವನ್ನ ಅಣ್ಣ ಕಟ್ಟಿ ಹಾಕಿದಾನೆ. ಇವತ್ತೊಂದ್ ಸತ್ತಂಗೆ. ಎಲ್ಲಿಯೋ? ಕಾಡು ಕೊಟ್ಟೆಲಿ. ಇಲ್ಲಿಂದ ಹೋಗ್ಬಿಡಿ. ಏನ್ ನೋಡ್ತಾ ಇದ್ರಾ? ನಮ್ಮ ಅಣ್ಣ ಬಂದ್ರೆ ನಿಮ್ಮನ್ನ ಸಾಯಿಸ್ಬಿಡ್ತಾರೆ. ಬೇಗ ಇಲ್ಲಿಂದ ಹೊರಡಿ. ನೀವೆಲ್ಲ ದೊಡ್ಡ ಮನೆಯವರು, ದಯವಿಟ್ಟು ನಮ್ಮ ಅಣ್ಣನ ಏನ್ ಮಾಡ್ಬೇಡಿ ಪ್ಲೀಸ್. ನನ್ನ ಅಣ್ಣನ ಬದಲಿಗೆ ನಾನ್ ಸಾರಿ ಕೇಳ್ತಾ ಇದ್ದೀನಿ. ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ. ಇಲ್ಲಿ ನೋಡು, ನಿನ್ನೆವರೆಗೂ ನಾನು ಕೆಟ್ಟವನೇ. ಸ್ಕೂಲ್ನಲ್ಲಿ ನೀನು ಮಾತಾಡಿದೆ ನೋಡು, ಅದು ನನ್ನ ತುಂಬ ನೋಯಿಸ್ಬಿಡ್ತು. ಆ ಕ್ಷಣನೇ ನನ್ನ ಬಗ್ಗೆ ನನಗೆ ಅಸಹ್ಯ ಆಯಿತು. ನಿನಗೋಸ್ಕರ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಮಾಡ್ತೀನಿ, ಯಾಕಂದರೆ ಅಷ್ಟರ ಮಟ್ಟಿಗೆ ನಿನ್ನ ಗೌರವಿಸ್ತೀನಿ. ಹಾಗೆಲ್ಲ ಮಾತಾಡ್ಬೇಡಿ, ಅಣ್ಣ ಬಂದ್ಬಿಡ್ತಾರೆ. ನೀವು ಮೊದಲು ಇಲ್ಲಿಂದ ಹೊರಡಿ. ಯಾರೇ ಬಂದರೂ ಏನೇ ಆದರೂ ನಾನು ಭಯ ಪಡೋದಿಲ್ಲ. ನನಗೆ ನಿನ್ನ ಪ್ರೀತಿ ಮಾತ್ರ ಬೇಕು, ಪ್ರೀತಿ ಬೇಕು. ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಅಯ್ಯಯ್ಯೋ, ಬೇಗ ಇಲ್ಲಿಂದ ಹೊರಡಿ ಪ್ಲೀಸ್, ಹೋಗಿ. ನಿನ್ಗೋಸ್ಕರ ನನ್ನ ಪ್ರಾಣನೇ ಕೊಡ್ತೀನಿ. ಇದ್ಯಾಕೋ ಹೊಸದಾಗಿ ರಿಲೀಸ್ ಆಗಿರೋ ಫಿಲಂ ಹೆಸರು ತರ ಇಲ್ವಾ? ಒಳಗೋಗಿ. ಕುತ್ಕೊಳ್ಳಿ. ಏಯ್, ಕೂತ್ಕೊಳ್ಳೋಕೆ ಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಧಾರಣ ಕೇಸ್ ಅಂದ್ರೆ ಸ್ಟೇಷನ್ಗೆ ಹಾಕಿ ಹೊಡಿತಾರೆ. ನೀನು ಹೊಡಿದ ಮಂತ್ರಿ ಮಗ ಅಲ್ವಾ? ಬನ್ನಿ ಕುತ್ಕೊಳ್ಳಿ. ಓದೇ ತಗೋಬೇಕು ಅಂತ ತೀರ್ಮಾನ ಆಯ್ತು, ಕೂತ್ಕೊಂಡೇ ತಗೊಳ್ಳೋಣ. ಹಾ, ಅಯ್ಯಯ್ಯೋ. ಪ್ಲೀಸ್ ಸಿಟ್ ಡೌನ್. ಪರವಾಗಿಲ್ಲ, ನಾನು ನಿಂತ್ಕೋತೀನಿ. ನಿಮ್ಗೆ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದ್ವಿ. ಎಲ್ಲಿ ಹೋಗ್ಬಿಟ್ಟಿದ್ರಿ? ಅದು ನಮ್ಮ ಏರಿಯಾದಲ್ಲಿ ಮಾರಿಯಮ್ಮನ ದೇವಸ್ಥಾನದ ಹಬ್ಬ. ಮಕ್ಕಳೆಲ್ಲ ಬಾಳೆ ಮರ ಬೇಕು ಅಂತ ಆಸೆ ಪಟ್ರು, ತಗೊಂಬರಕ್ ಹೋಗಿದ್ವಿ. ಅದೇನ್ ತಪ್ಪ? ಏನು ತಪ್ಪಿಲ್ಲ. ನಿಮ್ ಹೆಸರೇನು? ನೆಲ್ಲಿಕೊಪ್ಪ ಮಣಿ. ಇವನು ರಾಮ್. ನಿಮ್ಮನ್ನ ಹುಡ್ಕೋ ಅಷ್ಟೊತ್ತಿಗೆ ತುಂಬಾ ಕಷ್ಟ ಪಟ್ಬಿಟ್ವಿ. ಅದು ನಮ್ಗೆ ಅಡ್ರೆಸ್ ಇರಲ್ಲ ಅಲ್ವಾ? ಆದ್ರೆ ಪೊಲೀಸ್ ಕರೀತಾರೆ ಅಂತ ಹೇಳಿದ್ರೆ ಓಡ್ ಬಂದ್ಬಿಡ್ತಿದೀವಿ ಅಲ್ವಾ? ಪೊಲೀಸ್ ಅಲ್ಲ, ನಾನೇ ಕರ್ದಿದ್ದು. ಯಾಕೆ ಬರಕ್ ಹೇಳ್ದೆ ಅಂದ್ರೆ, ಒಡೆಯಪ್ಪ 1800 ಕೋಟಿನ ಜಿಲ್ಲೆಗೆ ಕೊಟ್ರಲ್ವಾ? ಹೌದಮ್ಮ, ಟಿವಿನಲ್ಲಿ ತೋರಿಸಿದ್ರು. ಒಡೆಯಪ್ಪ ಅವ್ರ ಲೆಟರ್ ಅಲ್ಲಿ ಬಡವ್ರಿಗೆ ಅಂತ ಮೀಸಲಾಗಿರೋ ದುಡ್ಡು ಅವ್ರಿಗೆ ಸೇರ್ಬೇಕು ಅಂತ ಬರ್ದಿದೆ. ಹಂಗಿದ್ಯಾ? ಆ ಬಡವ್ರು ಯಾರಂತ ಗೊತ್ತಾ? ಗೊತ್ತಿಲ್ವಲ್ಲ. ನೀವಿಬ್ರೇನೆ, ನೆಲ್ಲಿಕೊಪ್ಪ ಮಣಿ, ನೆಲ್ಲಿಕೊಪ್ಪ ರಾಮು. ಈ ಹಣ ಎಲ್ಲ ನಿಮ್ ಮೂಲಕನೇ ಹಂಚಿಕೆ ಆಗ್ಬೇಕು, ನಿಮ್ಮಿಬ್ರಿಂದಾನೇ ನಡಿಬೇಕು. ಅಮೌಂಟ್ ಏನು ಹೇಳಿದ್ರಲ್ಲ? 1800 ಕೋಟಿ. 1800 ಕೋಟಿ ಗಣ. ಕೋಟಿನಾ? ಅಮ್ಮ, ಕೋಟಿಗೆ ಎಷ್ಟು ಸೊನ್ನೆ ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಾನ್ ನಿಮಗ್ ಬೇಕಾಗಿರೋ ಅಡ್ವೈಸ್ ಎಲ್ಲಾನು ಕೊಡ್ತೀನಿ. ನಿಮ್ ಮೇಲ್ವಿಚಾರಣೆಯಲ್ಲಿ ಎಲ್ಲ ನಡಿಬೇಕು. ತುಂಬಾ ದೊಡ್ಡ ಜವಾಬ್ದಾರಿ. ಹಣ ಕೊಟ್ಟ ಒಡೆಯಪ್ಪ ನಿಮ್ ಹೆಸರು ಬರ್ದಿರೋದ್ರಿಂದ ಗೌರ್ಮೆಂಟ್ ಸಹ ಏನು ಮಾಡಕ್ಕಾಗಲ್ಲ. ಸಲ್ಯೂಟ್ಗೆ ಅರ್ಥ ಇವಾಗ ಗೊತ್ತಾಯ್ತಲ್ಲ. ಹಣ ವೇಸ್ಟ್ ಆಗದೆ ಇರ್ಬೇಕು ಅಂದ್ರೆ ನೀವ್ ತುಂಬಾ ಬುದ್ಧಿಶಾಲಿಯಾಗಿ ಇರ್ಬೇಕು. ಬುದ್ಧಿಶಾಲಿಯಾಗಿರ್ತಾನೆ ತುಂಬಾ ಕಷ್ಟ. ನಿಮ್ಮನ್ನ ಒಂದ್ ಕೇಳ್ಬೇಕು ಅನ್ಕೊಂಡೆ. ಒಡೆಯಪ್ಪಗೂ ನಿಮ್ಗೂ ಏನ್ ಸಂಬಂಧ? ನಿಮ್ಗೆ ತುಂಬಾ ಪರಿಚಯನಾ? ಕಲೆಕ್ಟರ್ ಅಮ್ಮ, ಇದ್ರ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದೆ. ಅವ್ರಿಗೂ ನಮಗೂ ಏನ್ ಸಂಬಂಧ ನಿಮ್ಗೇನಾದ್ರೂ ಗೊತ್ತಾ? ಒಡೆಯಪ್ಪ ದುಡ್ಡು ಕೊಟ್ಟಿದ್ದು ಆಶ್ಚರ್ಯ ಅಂದ್ರೆ ಇದು ಅದಕ್ಕೆ ಮೇಲೆ ಆಶ್ಚರ್ಯ ಆಗಿದೆ.
ಹೌದು. ಕಲೆಕ್ಟ್ರಮ್ಮ, ನಾವೇ ತಿರುಕರು. ಈ ಕೋಟಿಯಿಂದ ನಮ್ಗೇನಾದ್ರೂ ತೊಂದರೆ ಬರುತ್ತಾ? ಯಾವ ತೊಂದ್ರೆನೂ ಬರಲ್ಲ. ಧೈರ್ಯವಾಗಿ ಕೆಲಸ ಆರಂಭಿಸಿ. ಬೆಸ್ಟ್ ಆಫ್ ಲಕ್. ಹಾ, ಬರ್ತೀವಿ. ಬನ್ನಿ. ಬರ್ತೀವಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೀವು ತಾನೇ ಎಲ್ಲಿ ಸ್ಲಮ್ ಮಣಿ? ನೀವು? ನಾನು ಕಾಟು ಸ್ಲಮ್ ಪಂಚಾಯತಿ ಮುಖ್ಯಸ್ಥ ಮುನಿಯಣ್ಣ. ಕಾರ್ ತಗೊಂಡ್ಬಂದಿನಿ, ಬನ್ನಿ ಸಾರ್. ಅಯ್ಯೋ ಬೇಡ ಬೇಡ ಬೇಡ. ನಮಸ್ಕಾರ. ನಮಸ್ಕಾರ. ಮಾವಿನಕಾಯಿ ಮಣಿ ಕೌನ್ಸಿಲರ್. ನಾನ್ ನಿಮ್ ಮನೆಗೆ ಬರ್ಲೇಬೇಕು. ನಿಮ್ಮ ಹತ್ರ ಸ್ವಲ್ಪ ಬೇಡ ಮಾತಾಡ. ಬೇಡ ಬೇಡ, ನಾನೇ ನಿಮ್ಮನೆ ಬರ್ತೀನಿ, ಪೊಲೀಸ್ ಜೊತೆ ಬರ್ತೀನಿ. ಸರ್, ಕಾಡುಗೊಬ್ಬಿಗೆ ಕರ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಬನ್ನಿ ಸಾರ್. ಅಯ್ಯ, ನಾನ್ ಗಣಿ ಹೇಳ್ತಾ ಇದೀನಿ. ಇವನಿಗಿಂತ ನಾನ್ ದೊಡ್ಡ ವ್ಯಕ್ತಿ. ನೀವು ನನ್ ಜೊತೆನೇ ಬರ್ಬೇಕು. ಬನ್ನಿ. ಬಿಡಯ್ಯ, ಬನ್ನಿ ಸರ್, ಬಿಡಣ್ಣ, ನನ್ ಬಿಡಣ್ಣ. ಜೊತೆ ಬಂದ್ ಬರ್ಲೇಬೇಕು, ನನ್ ಜೊತೆ ಬನ್ನಿ. ಬನ್ನಿ. ಬಿಡು ಅಂತ ಹೇಳಿದೆ ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಬನ್ನಿ ಸರ್, ನಮ್ಮ ಮನೆಗೂ ಬನ್ನಿ ಸರ್. ನೀರು ಬರ್ತಾ ಇಲ್ಲ ಸರ್, ನಮ್ಮ ಮನೆಗೂ ಬನ್ನಿ ಸರ್. ಬನ್ನಿ ಸರ್, ನಮ್ಮ ಮನೆಗೆ ಬರ್ತದೆ, ಕರೆಂಟ್ ಇಲ್ಲ ಸರ್. ಬನ್ನಿ ಸರ್, 3 ದಿವಸ ಆಯ್ತು ಸರ್. ಏನಪ್ಪ ಇದು? ಬಿಟ್ಬಿಡಿ ಬಿಟ್ಬಿಡಿ. ಬನ್ನಿ ಸರ್, ಬನ್ನಿ ಸರ್. ಬನ್ನಿ ಬನ್ನಿ ಬನ್ನಿ. ಅಣ್ಣ ಬನ್ನಿ ಅಣ್ಣ. ಯಜಮಾನ್ರೆ, ಯಜಮಾನ್ರೆ, ಅಯ್ಯ. ಬೇಗ ಬೇಗ ಬೇಗ, ಬಾಗಿಲು ನಾನೇ ತೆಗಿತೀನಿ. ಬನ್ನಿ ಬನ್ನಿ ಸರ್, ಬನ್ನಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಕಣಯ್ಯ. ಹೊಸ್ದಾಗಿ ಬರೋರಿಗೆ ಬಾಗಿಲು ತೆಗಿತಿಲ್ಲ. ನೀ ಯಾವ ಸೀಮೆ ವಾಚ್ಮೆನ್? ವಾಚ್ಮ್ಯಾನ? ಕಾಕಿ ಯೂನಿಫಾರ್ಮ್ ಹಾಕಿದಾರಲ್ವಾ? DGP. DGP ನಲ್ಲಿ ವಾಚ್ಮೆನ್ ತರನ? ನಾವಲ್ಲೆಲ್ಲ ಹೋಗೋದಿಲ್ಲ. ವಾಟ್ ಯು ಮೀನ್? ಮೀನೆಲ್ಲ ಇಲ್ಲ, ನಾವು ಏಡಿ ಮಾತ್ರ ತಿಂತೀವಿ. ನಿಮ್ಮ ಹೆಸರೇನು? ಮಣಿ. ನಿಮ್ಮನ್ನ ಮಣಿ ಅಳಿ ಅಂತ ಕರಿಬೋದಾ? ಯಾಕೆ? ಯಾಕೆಂದ್ರೆ ನನ್ನ ಅಳಿಯನ ಮಣಿ ಪೂರ ನಿಮ್ಮ ಹತ್ರ ಇರೋದ್ರಿಂದ ನೀವು ನನಗೆ ಮಣಿ ಅಳಿಯ ಅಲ್ವಾ? ಸರಿಯಾಗಿ ತಿನ್ನಲು. ಸರಿ, ದಿಢೀರ್ ಅಂತ ಬಂದ್ಬಿಟ್ಟು ನಮ್ಮನ್ನ ಕಾರಲ್ಲಿ ಕರ್ಕೊಂಡ್ ಬಂದ್ರಲ್ಲ, ಏನ್ ವಿಷಯ ಕರ್ಕೊಂಡ್ ಬಂದ್ರಿ? ಅಪ್ಪ ಯಾಕೆ ಕರ್ಕೊಂಡ್ ಬಂದ್ರು ಅಂತ ಗೊತ್ತಾಯ್ತು. ಅಲ್ಲಿ ನೋಡಿ. ನೋಡ್ತಮ್ಮ, ಹಳೇದೆಲ್ಲ ಮರ್ತ್ ಬಿಡೋಣ. ನನ್ನ ಮಗ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟಿದ್ದಾನೆ. ಅದಕ್ಕೆ ಕ್ಷಮೆ ಕೇಳೋಣ ಅಂತಾನೆ ನಾವು ಬಂದಿದ್ದೆ. ಅಯ್ಯೋ, ನೀವೇ ನನ್ನ ಕ್ಷಮಿಸ್ಬೇಕು. ಹಳೇದ್ ಮರಿದೆ ಮತ್ತೆ ನನ್ನ ಹೊಡಿಯೋಕ್ ಬಂದ್ರೇನೋ ಅನ್ಕೊಂಡ್ಬಿಟ್ಟೆ ನಾನು. ತಪ್ಪು ನಂದೇ ಅಲ್ವಾ? ಅಯ್ಯೋ ತಮ್ಮ, ಏನು ಆಗಾಗಂತ ಇದ್ದಿಲ್ಲ, ಏನೋ ಪ್ರಾಬ್ಲಮ್ಮಾ? ಒಂದ್ ತೊಂದ್ರೆನೂ ಇಲ್ಲ. ಇವ್ರನ್ನ ಯಾಕೆ ಕರ್ಕೊಂಡ್ ಬಂದಿದ್ದೀರಾ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಏನೋ ದೊಡ್ಡ ವಿಷಯ ಮಾತಾಡ್ಬೇಕು ಅಂತ ಅಪ್ಪ ನನ್ನ ಇಲ್ಲಿ ಕರ್ಕೊಂಬಂದ್ರು. ನಿಮ್ ತರ ಕೆಲ್ಸ ಮಾಡ್ದೆ ಸುಮ್ನೆ ಸುತ್ತವ್ರಲ್ಲ. ಊರ್ಗೋಸ್ಕರ ಹಗ್ಲು ರಾತ್ರಿ ಕಷ್ಟ ಪಡ್ತಾರೆ. ಬೇಗ ಏನು ಅಂತ ನೋಡಿ ಕಳಿಸ್ಕೊಡಿ ಅವ್ರನ್ನ. ಸರಿ. ನಿಮ್ಮೇಲೆ ನನ್ಗೆ ಯಾವ ಕೋಪನೂ ಇಲ್ಲ. ಬರ್ತೀನಿ ರಾಮು. ಸರ್, ನೀವು ಮಣಿ ಮಚ್ಚಿ ಅಂತ ಹೇಳಿದ್ದು ಕರೆಕ್ಟೇ ಸರ್. ಯಾವ ಮಣಿ? ಯಾವ ಅಳಿಯ? ಕಮಾನ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಳಿಯ. ಬಿಡಪ್ಪ, ಕೂತ್ಕೊಳ್ರಿ. ಬಿಡಪ್ಪ, ಕೂತ್ಕೊಳ್ರಿ. ಬಿಡಪ್ಪ, ಬಿಡಪ್ಪ, ಕೂತ್ಕೊಳ್ಳಿ. ನಾಯಿನ್ ತಗೊಂಬಂದ್ ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದು ಮಲ್ಗುತ್ತಾ? ಇಲ್ಲ ಇಲ್ಲ, ಈಗ ಕೂತ್ಕೊಂಡ್ಬಿಡ್ತಾರೆ ನೋಡಿ. ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ. ಕೂತ್ಕೊಳ್ಳಿ 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 ಕುತ್ಕೊಳ್ಳಿ, ಬೇಗ ಕುತ್ಕೊಳ್ಳಿ. ಕೂತ್ಕೊಂಡ್ಬಿಟ್ರು. ರೆಡಿ ಸರ್. ಎಲ್ಲಾರ್ಗೂ ಲಾಭ ಬರೋ ಹಾಗೆ ಈ ಮಂತ್ರಿ ಒಂದು ಐಡಿಯಾ ಹೇಳ್ತಾನೆ. ಗುಂಡಪ್ಪ ಇವನು ರಾಮನಾಥ್ಪುರ ಗುಂಡಪ್ಪ. ಹೇ, ಬಾರ ಓಡೋಗ್ಬಿಡೋಣ. ದೊಡ್ಡ ರೌಡಿ ತರ ಇದ್ದಾನೆ. ಭಯಪಡಬೇಡಿ ಅಳಿಯ, ಅವರು ನಮ್ಮ ಅಳಿಯನೇನೆ. ಈ ಗುಂಡಪ್ಪ ಕರ್ನಾಟಕದಲ್ಲಿ ದೊಡ್ಡ ಕೋಟೀಶ್ವರ. ಇವನು ನಿಮಗೆ 50 ಕೋಟಿ ಕೊಡ್ತಾನೆ. 50 ಕೋಟಿನಾ? ಅಯ್ಯಪ್ಪ, ಅದನ್ನ ನೋಡಿದ್ರೇನೆ ಮೂರ್ಛೆ ಹೋಗ್ಬಿಡ್ತೀನೋ ಏನೋ. ಆಗ ಉಡಿಯಪ್ಪ 1800 ಕೋಟಿ ರೂಪಾಯಿ ಕೊಟ್ಟಾಗ ನಿಮಗ್ ತಲೆ ತಿರ್ಲಿಲ್ವಾ? ಅದನ್ನ ಪೇಪರಲ್ಲೆಲ್ಲ ತೋರಿಸಿದ್ರಲ್ಲ, ಸಮಸ್ಯೆ ಇಲ್ಲ. ಹಾಗಿದ್ರೆ ಸರಿ, ನಾನು ಒಂದು ಸ್ಟ್ಯಾಂಪ್ ಪೇಪರ್ ಕೊಡ್ತೀನಿ, ಅದರಲ್ಲಿ ನಿನ್ನ ಸೈನ್ ಹಾಕಿ. ಅದನ್ನ ಒಳ್ಳೆ ಕೆಲ್ಸಕ್ಕೋಸ್ಕರ ಬಳಸೋದಕ್ಕೆ ಕೊಟ್ಟಿದ್ದಾರೆ. ಯಾವ್ದೇ ಕಾರಣಕ್ಕೂ ತಪ್ಪಾಗಿ ಬಳಸಬಾರ್ದು. ಬೇರೆ ಏನಾದ್ರೂ ಹೇಳಿ ಮಾಡ್ತೀವಿ. ಹಾಗಾದ್ರೆ ಒಂದು ಕೆಲಸ ಮಾಡು. ಆ ನೆಲ್ಲಿ ಸ್ಲಮ್ನಲ್ಲಿ ನೀವು 300 ಜನ ಇದ್ದೀರಲ್ವಾ? ಹೌದು ಸರ್. ಅವ್ರಿಗೆಲ್ಲ ಮೊದಲು ಒಂದು ಮನೆ ಕಟ್ಕೊಟ್ಬಿಟ್ಟು ಆ ಜಾಗ ಖಾಲಿ ಮಾಡ್ಬಿಡಿ. ಅದ್ರ ಮೇಲೆ ನಾನು ಅಡ್ವಾನ್ಸ್ ಆಲ್ರೆಡಿ ತಗೊಂಡಿದ್ದೀನಿ. ನಾವು ಮನೆ ಕಟ್ಕೊಡಕ್ಕಾಗಲ್ಲ. ಯಾಕೆ? ಎಲ್ಲ ಕೆಲಸ ಮುಗ್ದಾದ್ಮೇಲೆ ಮಿಕ್ಕಿರೋದು ನಮ್ಗೆ ಅದೊಂದೇ. ಅದೇ ಮರ್ಯಾದೆ. ಏನೇ ಆಯ್ತು, ನೀವೇ ಊರ್ ಸುತ್ತಿ ಒಂದ್ ಸ್ವಂತ ಒಂದ್ ಜಾಗ ಇಲ್ಲ, ಆಮೇಲೆ ಏನೇ ಮರ್ಯಾದೆ ಗಿರಿಯಾದೆ ಅಂತ. ದಯವಿಟ್ಟು ಕ್ಷಮಿಸಿ. ನಾವು ಖಾಲಿ ಮಾಡಕ್ಕೂ ಆಗೋದಿಲ್ಲ, ಸಂತಕನೂ ಮಾಡಕ್ಕಾಗಲ್ಲ. ನಮ್ಗೆ ತುಂಬಾ ಕೆಲಸ ಇದೆ. ಅಪ್ಪ ಬನ್ನಿ.
ಶಾಂತಿ ಮನೆಯಲ್ಲಿ? ಶಾಂತಿ ಗೊತ್ತಾಗ್ಲಿಲ್ವಾ? ಶಾಂತಿ ರೀ, ಸರ್ಕಾರಿ ಶಾಲೆಯಲ್ಲಿ ಓದ್ತಾಳಲ್ಲ ಆ ಶಾಂತಿ. ಹೋಗು ಹ? ಹ. ಹೋಗು ಒಂದ್ ನಿಮಿಷ, ನಿನ್ನ ಹತ್ರ ಮಾತಾಡ್ಬೇಕು. ಪ್ಲೀಸ್ ಹೋಗು. ಅಲ್ಲೋಡು. ಹ? ಏನೋ ಅನ್ಕೊಂಡಿದ್ಯಾ? ಬಿಟ್ಬಿಡಕ್ಕ. ಸಾಲ ಕೇಳಕ್ ಬಂದ್ಬಿಟ್ರು ಸೋಂಬೇರಿಗಳು. ಇನ್ನೊಂದ್ಸರಿ ಈ ಏರಿಯಾ ಬಂದ್ರೆ ನೋಡಿ ನೀನು ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ನನ್ನ ಮಕ್ಳ. ಅಯ್ಯೋ ಬಿಟ್ಬಿಡಕ್ಕ ಬೇಡ. ಬಂದ್ಬಿಟ್ರು ಇಲ್ಲಿ. ಅಕ್ಕ, ಅಕ್ಕ, please ಅಕ್ಕ. ಆಮೇಲೆ ಬರ್ತೀನಿ. ಬಾಯ್. ಮಾಡ್ತೀನಿ ಅಲ್ಲಿ. ಇನ್ಮೇಲಿಂದ ನಿನ್ ಪಕ್ಕನೇ ಬರಲ್ಲ ಅಕ್ಕ. ಅಕ್ಕ, ಅಕ್ಕ, ಬಿಟ್ಬಿಡಕ್ಕ, please ಅಕ್ಕ. ನಾವ್ ಆಮೇಲೆ ಸಿಗೋಣ. ಓಡ್ ಹೋಗ್ರ ನನ್ನ ಮಕ್ಳ. ಇಲ್ಲಿ ಬೇಡ, ಬೇರೆ ಎಲ್ಲಾದ್ರೂ ಸಿಗೋಣ. ಅಯ್ಯೋ, ಸಾರಿ ಕಳ್ಸ್ಬಿಟ್ಟ. ಸಾರಿ ನೀನ್ ಸಾರಿ, ಕಣ್ಣು ಏನ್ ಕಾಣ್ತಾ ಇಲ್ಲ ಅನ್ಕೋಬೇಡಿ. ನಿನಗೆ? ಸಾರಿ, ಕಣ್ಣು ಆಕ್ಚುಲಿ ಸ್ವಲ್ಪ ಅದೇನು ಬೆಲ್ಲ ಅಂದ್ರೆ ಇಟ್ಟು ನಡಿಯೋ. ಸಾರಿ. ಮುಖ ನೋಡ್ಕೊ ಹೋಗ್. ರಾಮಣ್ಣ, ಕಲೆಕ್ಟ್ರಮ್ಮ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಯಾವ ಮನೆ ಯಾರಿಗೆ ಅಂತ ಇವತ್ತು ಅಲಾಟ್ಮೆಂಟ್ ಕೊಟ್ಟಾಯ್ತು ಮೇಡಮ್. ಗುಡಿಸಲಿರುವಂತ ನಮಗೆ ನಿಮ್ಮಿಂದ ಒಳ್ಳೆ ಮನೆ ಸಿಕ್ಕಿದೆ ಅಮ್ಮ. ತುಂಬಾ ಸಂತೋಷ. ಬೀದಿಲಿದ್ ನಮ್ಗೆಲ್ಲ ಒಳ್ಳೆ ಮನೆ ಸಿಕ್ಕಿದ್ಯಮ್ಮ, ಎಲ್ಲ ನಿಮ್ಮಿಂದ ಅಮ್ಮ. ಹೌದಮ್ಮ, ತುಂಬಾ ಥ್ಯಾಂಕ್ಸ್ ಧನ್ಯವಾದ ಅಮ್ಮ. ಹೇಳ್ಬೇಕಾಗಿರೋದು ನನ್ಗಲ್ಲ, ನಮ್ ರಾಮುಗೆ. ನಮಸ್ಕಾರಮ್ಮ. ಏನ್ ದಿಢೀರ್ ಅಂತ ಈ ಕಡೆ? ಅದ ನೀವ್ ಹೇಗ್ ಕೆಲ್ಸ ಮಾಡ್ತಿದ್ದೀರಾ ಅಂತ ನೋಡಕ್ ಓ, ಬಂದೆ. ಹಾಗಾ? ಮೊದ್ಲು ಮುಗ್ಸಿದ ಕೆಲ್ಸ ಇದೆ ತಾನೆ? ಹೌದು ಮೇಡಮ್. ಈ ರೀತಿ ಬಡವ್ರಿಗೆಲ್ಲ 4 ಜಾಗದಲ್ಲಿ 4,000 ಮನೆ ಬೇಗ ಮುಗಿಯತ್ತೆ. ವಿಜಯನಗರ್ ಸ್ಲಮ್ ಅಲ್ಲಿ, BTM ಸ್ಲಮ್ ಅಲ್ಲಿ ಈಗಾಗ್ಲೇ ಮುಗ್ದೋಗಿದೆ. ಗಂಗಾನಗರ್ ಬ್ರಿಡ್ಜ್ ಹತ್ರ ಒಂದು ಸಬ್ವೆ, ಸ್ಕೂಲು, ವಾಟರ್ ಟ್ಯಾಂಕು ಮುಗಿಯೋ ಹಂತದಲ್ಲೇ ಇದೆ ಮೇಡಮ್. ಗುಡ್. ರೋಡ್ಗೆಲ್ಲ ಕಾಂಕ್ರೀಟ್ ಹಾಕಾಯ್ತಲ್ಲ? ಮೇಡಮ್. ಫುಲ್ ಪ್ರಾಜೆಕ್ಟ್ ಮುಗಿಯೋ ಅಷ್ಟೊತ್ತಿಗೆ ಈ ವಟಾರ ಚಿಕ್ಕ ಸಿಂಗಾಪುರ್ ಆಗಿರತ್ತೆ. ಈ ಕ್ರೆಡಿಟ್ ಎಲ್ಲ ರಾಮುಗೆ. ಇದೆಲ್ಲ ನೀವ್ ಹೇಳ್ಕೊಟ್ಟಿದ್ದೆ ಅಲ್ವಾ? ಕೊಡಿ. ಆ, ಇದೇನಿದು? ಇದನ್ ನೋಡಿ. ಏ ಹೆಡ್ಲೈನ್ಸ್ ಆಗಿ ಹಾಕಿದ್ದಾರೆ. ಅದರಲ್ಲೂ ನಮ್ ರಾಮು ಫೋಟೋ ಹಾಕವ್ರೆ. ಬಡವರ ಕನಸನ್ನು ನೆನಪು ಮಾಡೋದಕ್ಕೆ ಯಂಗ್ ಸ್ಟಾರ್ ನೆಲ್ಲಿ ಸ್ಲಮ್ ರಾಮು. ಸೂಪರ್ ಕಣೋ. ಒಡೆಯಪ್ಪನ್ ಕಾಣದೇ ಹೋದ ಸುದ್ದಿಯನ್ನು ಮುಂದಿಟ್ಟು ಪಾರ್ಲಿಮೆಂಟ್ನಲ್ಲಿ ಅಪೋಸಿಷನ್ ಅವರು ದೊಡ್ಡ ಗಲಾಟೆ ಮಾಡಿದರು. ಅದರಿಂದ ಸಮಾವೇಶ ಸ್ವಲ್ಪ ಹೊತ್ತು ನಿಂತಿದೆ. ಕಾಣದೇ ಹೋದ ಒಡೆಯಪ್ಪನ ಬಗ್ಗೆ ಎಂತ ಸುದ್ದಿಯೂ ಇನ್ನೂ ಸಿಗ್ಲಿಲ್ಲ. ರಾಜಕೀಯ ಸರಿಯಾಗಿ ಇಲ್ಲದ ಕಾರಣದಿಂದನೇ ಹೀಗೆಲ್ಲ ಆಯ್ತಂತ ಅಪೋಸಿಷನ್ನವರು ಹೇಳಿದರು. ಆದ್ರಿಂದ ಇದಕ್ಕೆ ಕಾರಣವಾದ ಸೇಫ್ಟಿ ಮಿನಿಸ್ಟರ್ ಅನ್ನು ರಾಜಕೀಯದಿಂದ ರಾಜೀನಾಮಾ ಮಾಡ್ಬೇಕಂತ ಕೇಳ್ಕೊಂಡ್ರು. ದೊಡ್ಡ ಜನರಿಗೇನೆ ಈ ತರ ರಕ್ಷಣೆ ಇಲ್ಲದೆ ಹೋದ್ರೆ ಇನ್ನು ಸಾಧಾರಣ ಜನಗಳಿಗೆ ಏನು ರಕ್ಷಣೆ ಇದೆ ಅಂತ ಪ್ರಶ್ನಿಸಿದ್ರು. ಈಗ ತೃಪ್ತಿನ ನಿಮ್ಗೆಲ್ಲ? ಯಜಮಾನ್ರೆ, ಇದೇನು ಸಾಮಾನ್ಯ ವಿಷಯ ಅಲ್ಲ. ಕೋಟೀಶ್ವರ ಒಡೆಯಪ್ಪ 1800 ಕೋಟಿ ಸರೆಂಡರ್ ಮಾಡಿದ್ಮೇಲೆ ಇವಾಗ ಆಳು ಎಸ್ಕೇಪು. ಆದ್ರೆ ಇವಾಗ ಮಿನಿಸ್ಟ್ರಿ ಏನ್ ಹೇಳ್ತಾ ಇದಾರೆ ಗೊತ್ತಾ? ಇದಕ್ ಬ್ಯಾಕ್ ಗ್ರೌಂಡ್ ಟೆರರಿಸ್ಟ್ ಅಂತ ಹೇಳ್ತಾ ಇದಾರೆ. ನಿಜ ಏನು ಅಂತ ಹೇಳಿ ಸರ್. ಆ ಒಡೆಯಪ್ಪನ 24 ಗಂಟೆ ಒಳಗಡೆ ನಿಮ್ಮ ಮುಂದೆ ತಗೊಂಡ್ಬಂದು ನಿಲ್ಸದೆ ಹೋದ್ರೆ ನಾನು ನನ್ನ ಹೆಸರು ನಿಮ್ ನಾಯಿಗೆ ಹಾಕೊಳ್ಳಿ ಸರ್. ಇದೇ ನಿಂಗೆ ಲಾಸ್ಟ್ ಚಾನ್ಸು. ಈ ನಡೀಲಿಲ್ಲ ಅಂದ್ಕೋ, ನೀನ್ DGPನೇ ಇಲ್ಲ. ನಡೆಯೋದೇ ಅದೇ ತಾನೇ. ಅಜ್ಜಿ, ಕಮಿಷನರ್ ಎಲ್ಲ ಜಾಗದಲ್ಲೂ ನಮ್ಮವ್ರು ಸರ್ಚ್ ಮಾಡ್ತಾ ಇದಾರೆ ಸರ್. ಇಮಿಡಿಯೇಟ್ ಆಗಿ ಅವ್ರನ್ನ ಹಿಡಿದು ಬಿಡ್ತೀವಿ ಸರ್. ಬನ್ನಿ ಬನ್ನಿ ಬನ್ನಿ. ಓ
ಮಿನಿಸ್ಟರ್ ನೋಡ್ಬೇಕು ಅಂತ ಹೇಳಿ ನನ್ನನ್ನ ಯಾಕೆ ಇಲ್ಲೇ ಕರ್ಕೊಂಡ್ ಬಂದ್ರಿ? ಅವರು ಮನೇಲಿಲ್ಲ ಅಂದ್ರೆ ಇಲ್ಲೇ ಇರ್ತಾರೆ. ಎಲ್ಲಿಂದ ಕಾಣ್ತಾ ಇಲ್ವಲ್ಲ? ಅಯ್ಯೋ ನೀರಾನೆ. ಅಯ್ಯೋ ಇವ್ರಾ? ಕನ್ಫ್ಯೂಸ್ ಆಗ್ಬಿಟ್ಟೆ. ಕಲೆಕ್ಟ್ರಮ್ಮ ಸ್ವಲ್ಪ ಕೂತ್ಕೊಳ್ಳಿ. ಇಲ್ಲ ಸರ್, ನಾನು ರೂಮಲ್ಲಿ ವೇಟ್ ಮಾಡ್ತೀನಿ. ಏಯ್, ಪ್ರಿಯಾ ಅಲೆಕ್ಸಾಂಡರ್ IAS, ತುಂಬಾ ದಿನದಿಂದ ನಾನು ನಿನ್ನ ನೋಡ್ತಾನೇ ಇದ್ದೀನಿ. ಈ ಮಿನಿಸ್ಟರ್ ಗಣಪತಿ ಬಗ್ಗೆ ನಿನಗೇನು ಗೊತ್ತಿಲ್ವಲ್ಲಮ್ಮ. ಸರಿ, ಅದೆಲ್ಲ ಇರಲಿ, ನಾನು ವಿಷಯಕ್ಕೆ ಬರ್ತೀನಿ. ಆ ನೆಲ್ಲಿ ಸ್ಲಮ್ನಲ್ಲಿರೋ ಭಿಕ್ಷುಕರನ್ನೆಲ್ಲ ಖಾಲಿ ಮಾಡಿ ಆ ಜಾಗನ ನನ್ಗೆ ಕೊಡಬೇಕು. ಆ ಮಣಿಗೂ ರಾಮುಗೂ ದೊಡ್ಡ ಕಾಂಟ್ರಾಕ್ಟ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಮಿಕ್ಕಿರೋ 1000 ಕೋಟಿ ರೂಪಾಯಿ ಕಾಂಟ್ರಾಕ್ಟ್ನ ನಮ್ಮ ಗುಂಡಪ್ಪ ಕೊಡಬೇಕು. ಅದು ತಕ್ಷಣ ನಡೀಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅಂತ ನನಗೆ ಗೊತ್ತಿಲ್ಲಮ್ಮ. ಏನ್ ಸರ್ ಹೆದರಿಸ್ತಿದ್ದೀರಾ? ನಿಮ್ಮಂತವ್ರೆಲ್ಲ ಅಧಿಕಾರನ ಉಪಯೋಗಿಸ್ಕೊಂಡು ಸರ್ಕಾರದ ದುಡ್ಡನ್ನ ಅಪ್ಪನ ದುಡ್ಡು ತರ ಉಪಯೋಗಿಸ್ತಿದ್ದೀರಾ. ನ್ಯಾಯಕ್ಕೆ ವಿರುದ್ಧವಾಗಿ ನಾನು ಏನು ಮಾಡಲ್ಲ. ಐ ಆಮ್ ಸಾರಿ ಸರ್. ಏಯ್ ನಿಲ್ಲು. ಕೋಟೀಶ್ವರ ಅಲೆಕ್ಸಾಂಡರ್ನ ಒಬ್ಳು ಮಗಳು. ಅಮ್ಮ ಹಶ್ವಾಗ್ತಿದೆ, ತಾಯೇ ಹಶ್ವಾಗ್ತಿದೆ. ಗೊತ್ತು ಕಣೆ ನಿನ್ ಹಿಸ್ಟ್ರಿ ಎಲ್ಲ ನಂಗೆ. IAS ಓದಿದ್ರು ಕೂಡ ರೈಲ್ನಲ್ಲಿ ನಿಂತ್ಕೊಂಡು ಹಾಡು ಹೇಳ್ಕೊಂಡು ಭಿಕ್ಷೆ ಎತ್ತಿದ್ ನಿನ್ನ ಬುದ್ಧಿ ಇನ್ನೂ ಹೋಗಿಲ್ಲ ಅಲ್ಲ? ಎಲ್ಲೇ ನಿನ್ನಪ್ಪ ಆ ಭಿಕ್ಷಕರ ಅಲೆಕ್ಸಾಂಡರ್? ಸ್ಟಾಪ್ ಇಟ್. ನನ್ನ ಬಗ್ಗೆ ಏನಾದ್ರೂ ಮಾತಾಡಿ, ಆದ್ರೆ ಫಾದರ್ ಅಲೆಕ್ಸಾಂಡರ್ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ. 3 ವರ್ಷದವರೆಗೂ ಭಿಕ್ಷೆ ಬಿಡ್ತಾ ಇದ್ದಿದ್ದ ನನ್ನನ್ನು ಕಾಪಾಡಿ IAS ವರ್ಗೂ ಓದಿಸಿದ ದೇವ್ರು ಎಡ್ವಿನ್ ಫಾದರ್ ಅಲೆಕ್ಸಾಂಡರ್. ಅವ್ರು ತೀರ್ಕೊಂಡ್ಮೇಲೆ ಅವ್ರ ಹೆಸರನ್ನ ನನ್ನ ಹೆಸರಿಗೆ ಸೇರಿಸ್ಕೊಂಡಿದ್ದು ನಿಮ್ಮಂತವ್ರಿಂದ ನನ್ನನ್ನ ಕಾಪಾಡ್ಕೊಳಕಷ್ಟೇ. ನನ್ನನ್ನ ಕೋಟೇಶ್ವರಿ ಅಂತ ಹೇಳಿದ್ದು ನೀವೆಲ್ಲ, ನಾನಲ್ಲ. ಮಿಸ್ಟರ್ ಗಣಪತಿ, ನೀವ್ ಅನ್ಕೊಂಡಿರೋ ತರ ಹೆಣ್ಣು ನಾನಲ್ಲ. ಗುಡ್ ಬೈ. ಏನಪ್ಪ, ಶಾಂತಿನಗರ ಟವರ್ ಹತ್ರ ಹೋಗಪ್ಪ, ಬೇಗ ಹೋಗಪ್ಪ. ಯಾಕಣ್ಣ ಸ್ಪೀಡಾಗಿ ಹೋಗೋಕ್ ಹೇಳ್ತಾ ಇದ್ರ? ಕಲೆಕ್ಟರ್ ಮನೆಗೆ ಪಾಪ ಎಮ್ಮ ನಮಗೋಸ್ಕರ ಕಷ್ಟಪಟ್ಬಿಟ್ಟು ಅವಳು ಕೆಲಸನೇ ಕಲ್ಕೊಂಡ್ಬಿಟ್ಲಲ್ಲಪ್ಪ. ಯಾವನವನು? ಕೆಳಗಿಳಿಯೋ. ಏಯ್ ಹೇಳಿಯೋ ಅಣ್ಣ. ಯಾರೋ ನೀವು? ಯಾಕೋ ಕಾಲರ್ ಹಿಡಿತೀಯಾ? ಮಿನಿಸ್ಟರ್ ಹೇಳೋ ಮತ್ತೆ ಕೇಳಲ್ಲ ನೀನು? ಯಾವನ್ ಹೇಳಿದ್ರು ಕೇಳಲ್ಲ ಕಣ. ನಮ್ಮಪ್ಪನ್ ಬಿಡ್ರೋ, ಹೊಡಿಬೇಡ ಕಣ್ರೋ, ಬಿಡ್ರೋ ನಮ್ಮಪ್ಪನ. ಏ ತಡಿಯ, ಬಿಡು ಬಿಡು. ಅಪ್ಪ ರಾಮಣ್ಣ, ರಾಮಣ್ಣ. ರುಜುವಾತಾಗ ಗೊತ್ತಿಲ್ಲ ಕಣ. ರುಜುವಾತಾಗ ಗೊತ್ತಿದ್ದು ನಾನು ದೊಡ್ಡ ಮನುಷ್ಯ ಆಗ್ತಿರ್ಲಿಲ್ವಾ? ಬಿಡಪ್ಪ, ಬಿಡ. ಬರಲಿಕ್ಕ ಸ್ಟ್ಯಾಂಪ್ ಅಮ್ಮ ಕೈನ ಪ್ರಾಣದಿಂದ ನೀನ್ ಇರ್ಬೇಕಂದ್ರೆ ನೀನೇ ಇಡು, ಇಲ್ಲ ಅಂದ್ರೆ ಪ್ರಾಣ ತೆಗೆದ್ಬಿಟ್ಟು ನಾವೇ ಇಡ್ಬೇಕಾಗತ್ತೆ.
ಯಾಕೆ ನನ್ನನ್ನ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರಿ? ಇನ್ಮೇಲೆ ದಿನ ನಿನ್ನ ನೋಡ್ಬೇಕು ಅಂತ ಇದ್ದೀನಿ. ಯಾಕೆ ನಿನಗಿಷ್ಟ ಇಲ್ವಾ? ಹಾಗೆಲ್ಲ ಏನಿಲ್ಲ. ಆದ್ರೆ ನಮ್ಮ ಅಪ್ಪನಿಗೂ ಅಣ್ಣನಿಗೂ ನಿಮ್ಮೇಲೆ ಕೋಪ ಏನಿಲ್ಲ. ಆದ್ರೆ ನಾವ್ ಈ ತರ ಮೀಟ್ ಮಾಡೋದು ಅವರಿಗೆ ಗೊತ್ತಾದ್ರೆ. ನಿಜ ಹೇಳ್ತೀನಿ, ನಿಮ್ಮ ಅಪ್ಪ ಅಣ್ಣನ ನೆನ್ಸ್ಕೊಂಡ್ರೆ ನಂಗೆ ತುಂಬ ಹೆಮ್ಮೆ ಅನ್ಸುತ್ತೆ. ನಮ್ಮ ಹತ್ರ ಇಷ್ಟು ದುಡ್ಡು ಇದ್ರೂ ನಮ್ಮಪ್ಪ ಈಗಲೂ ಕೂಡ ದಿನ ದುಡ್ಡು ದುಡ್ಡು ಅಂತ ಅಳ್ತಾರೆ. ಆದರೆ ಊರ್ ಜನರಿಗೋಸ್ಕರ ನಿಮ್ಮ ಅಣ್ಣ ತುಂಬ ಕಷ್ಟಪಡ್ತಾ ಇದ್ದಾನೆ. ರಾಮು ಅಲ್ಲಿರೋ ಒಳ್ಳೆತನ ನನ್ನಲ್ಲಿ ಸ್ವಲ್ಪನೂ ಇಲ್ಲ. ನಮ್ಮಪ್ಪನಿಗೂ ಇಲ್ಲಿರೋ ರಾಜಕಾರಣಿಗಳಿಗೂ ಇಲ್ಲ. ನಿಮ್ಮ ಅಣ್ಣ ಅಂದರೆ ಗೌರವ ನನಗೆ. ಅವ್ರ ಮನ್ಸಿಗೋಸ್ಕರ ಅಷ್ಟೇ ಅಲ್ಲ, ಅವ್ರ ಧೈರ್ಯ ಮೆಚ್ತೀನಿ. ನಮ್ಮಪ್ಪ ಕಳ್ಸಿದ ರೌಡಿಗಳನ್ನೆಲ್ಲ ಹೊಡೆದಾಕ್ಬಿಟ್ರಲ್ಲ ಅವರು. ನಿಮ್ಮಪ್ಪ ಮತ್ತೆ ಅಣ್ಣ ನಿನ್ಗಿರೋ ಥರ ನನಗೆ ಯಾರೂ ಇಲ್ಲ. ಯಾಕೆ? ನಿಮಗೆ ಅಪ್ಪ ಇದ್ದಾರಲ್ವಾ, ಅದು ಅಷ್ಟು ದೊಡ್ಡ ಜನ. ದೊಡ್ಡವ್ರೆ, ಆದ್ರೆ ನಿಮ್ಮಪ್ಪ ಅಣ್ಣ ನಿನ್ ಮೇಲೆ ತುಂಬಾನೇ ಪ್ರೀತಿ ತೋರಿಸ್ತಾರೆ. ಆದ್ರೆ ಆ ರೀತಿ ನನ್ಗಿಲ್ಲ. ನಾನು ನಿಜ ಹೇಳ, ಅವ್ರು ನನಗೆ ಸ್ವಂತ ಅಪ್ಪನೂ ಅಲ್ಲ, ರಾಮು ಸ್ವಂತ ಅಣ್ಣನೂ ಅಲ್ಲ. ನನ್ನ ಚಿಕ್ಕ ವಯಸ್ಸಿನಲ್ಲಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಹಸಿವಾಗ್ತಾ ಇದೆ ಅಮ್ಮ, ಅಮ್ಮ ಹಸಿವಾಗ್ತಾ ಇದೆ ಅಮ್ಮ, ಅಮ್ಮ ಹಸಿವಾಗ್ತಾ ಇದೆ, ತಿನ್ನೋಕೆ ಏನಾದ್ರೂ ಕೊಡಿ ಅಮ್ಮ. ಸುಮ್ಮನೆ ಇರು. ಆ ಕಂಬಿ ಎತ್ತಿ ಬೆಂಕಿನ ಹಾಕ. ನಾಳೆ ಜಾತ್ರೆ ಅಲ್ವಾ, ನಾಳೆ ಕಾಸು ಸಂಪಾದನೆ ಮಾಡೋದು ಬೇಡವಾ? ಅಮ್ಮ ಹಸಿವಾಗ್ತಾ ಇದೆ ಅಮ್ಮ, ಅಮ್ಮ ಹಸಿವಾಗ್ತಾ ಇದೆ. ಈಗ ತಗೋ. ನನ್ನ ಹೆತ್ತ ಅಮ್ಮ ಎಲ್ಲೋ ಬಾಳ್ತಾ ಇರ್ತಾರೆ. ನಾನು ಚಿಕ್ಕವಳಿರುವಾಗ್ಲೇ ನನ್ನ ಎತ್ಕೊಂಡು ಹೋದ ಆ ಮೃಗ. ನಾನು ಹೇಳೋ ಮಾತು ಕೇಳಿಲ್ಲ, ಆಮೇಲೆ ನಾಳೆ ಊಟ ಸಿಗೋದಿಲ್ಲ ನೋಡ್ಕ. ಮೈ ಮೇಲೆ ಬಿಸಿ ಇಟ್ಟು ತುಂಬಾ ಹಿಂಸೆ ಮಾಡಿದ್ರು. ಬೇಡೋಕೆ ನಮ್ಮನ್ನ ದೇವಸ್ಥಾನದ ಮುಂದೆ ಕೂರಿಸಿದ್ರು. ನಾನ್ ಮಾತ್ರನೇ ಅಲ್ಲ, ನನ್ನ ಜೊತೆ ಸುಮಾರು ಆ ಥರದ ಮಕ್ಕಳಿದ್ರು. ನಮ್ಮನ್ನು ಬೇಡೋಕೆ ಬಿಟ್ಟು ಅವ್ನು ತುಂಬಾ ಸಂಪಾದಿಸ್ತಾ ಇದ್ದ. ಆದ್ರೆ ನಮ್ಗೆ ಹಸುವಾದ್ರೆ ನೀರ್ ಕೂಡ ಕೊಡ್ತಾ ಇರ್ಲಿಲ್ಲ. ತೋರಾಗಿದ್ರೆ ಭಿಕ್ಷೆ ಕೊಡೋದಿಲ್ಲ ಅಂತ ಮಾತ್ರನೇ ಅಲ್ಲ, ಹೊಟ್ಟೆ ತುಂಬ್ರೆ ಅದ್ರ ನಂತರ ನಾವು ಬೇಡೋದಿಲ್ಲ ಅಂತ, ಅಳೋದಿಲ್ಲ ಅಂತ ಹೊಟ್ಟೆಗೆ ತಿಂಡಿನೂ ಕೊಡ್ಲಿಲ್ಲ. ಅಮ್ಮ ಅಮ್ಮ ಅಂತ ಕೂಗ್ದೆ. ಬರೇ ಹಸಿವಿಗೆ ಮಾತ್ರ ಅಲ್ಲ, ಕಾಣದೆ ಹೋದ ಮಗುನ್ ಕೊಡು ಅಂತ ದೇವರನ್ನ ಕೇಳೋಕೆ ಬರ್ತಾರಲ್ಲ, ಆ ತರ ದೇವಸ್ಥಾನಕ್ಕೆ ಬರೋರಲ್ಲಿ ನನ್ನ ಅಮ್ಮ ಅಪ್ಪ ಇದ್ರೆ ನನ್ನ ನೋಡಿ ಪ್ರೀತಿಯಿಂದ ಮುದ್ದು ಕೊಡ್ತಾರೆ ಅಂತ ಕೂಗ್ದೆ. ಆದ್ರೆ ಯಾರು ಬರ್ಲಿಲ್ಲ. ಆಗ್ಲೇ ಒಂದಿನ ದೇವರ ತರ ಬಂದು ಮಣಿಯಪ್ಪ ನನ್ನ ಕಾಪಾಡಿದ್ರು. ಇನ್ಮೇಲೆ ನನ್ನ ಜೀವನದಲ್ಲಿ ಹೆತ್ತ ಅಮ್ಮನ್ನ ಅಪ್ಪನ್ನ ನೋಡ್ತೀನಂತ ನಂಬಿಕೆ ನನಗಿಲ್ಲ. ಈ ಜನ್ಮ ಇನ್ನಿಷ್ಟೇ. ಈ ಜನ್ಮಕ್ಕೆ ನಾನು ನಿನ್ಗಿದ್ದೀನಿ. ದೈವದ ರೀತಿ ನಿನ್ನನ್ನು ಕಂಡೆ ಜೀವನವಿಂದ ಹಸಿರಾಯಿತು. ಗಾಳಿಯಿಂದ ಮೈಸೂಕಿ ಬಂದು ಪ್ರೀತಿ ಮನದೆ ಚಿಗುರೊಡೆಯಿತು. ಕಣ್ಗಳ ಎರಡು ಕಣ್ಣೀರಿನಿಂದ ನಿನ್ನಯ ಪ್ರೀತಿ ಕೋರುತ್ತಿದೆ. ಮಣ್ಣಲ್ಲಿ ಸೇರೋ ಮಳೆ ಹನಿಯಂತೆ ಉಸಿರು ಬೆಸೆದು ಒಂದಾಗುವೆ. ನಾನೇ ನಿನ್ನ ಉಸಿರು, ನೀನೇ
ನಿನ್ನಲ್ಲಿ ನಾನು ನನ್ನನ್ನೇ ಕಂಡೆ ಬಾ ಕೊಳ್ಳುವೆ ಹಾಗೆ ಈ ಜಗದ ಎಲ್ಲ ಖುಷಿಯ ನಿನ್ನ ಮಡಿಲಿಗೆ ಹಾಕಿ ಬಿಡುವೆ ನನ್ನ ದೈವ ತಂದ ದೇವತೆಯೇ ಮಳೆ ಇರಲಿ ಇಲ್ಲ ಬಿಸಿಲಿರಲಿ ಪ್ರೇಮಾಯಣಕ್ಕೆ ನಿನ್ನ ನೆರಳಿರಲಿ ಜನಮಾತನಕ್ಕೆ ಪ್ರೀತಿ ನೂರಿರಲಿ ಬಾ ಸಿರಿನಂತೆ ನಿನ್ನ ಕಾಯುವೆ ದೈವದ ರೀತಿ ನಿನ್ನನ್ನು ಕಂಡಿ ಜೀವನವೆಂದು ಹಸಿರಾಯಿತು ಗಾಳಿ ಎಂದು ಮೈಸೋಕಿ ಬಂದು ಪ್ರೀತಿ ಮನದಿ ಚಿಗುರೊಡೆಯಿತು ಕಣ್ಗಳು ಎರಡು ಕಣ್ಣೀರಿನಿಂದ ನಿನ್ನಯ ಪ್ರೀತಿ ಕೋರುತ್ತಿದೆ ಮಣ್ಣಲ್ಲಿ ಸೇರೋ ಮಳೆ ಹನಿಯಂತೆ ಉಸಿರು ಬೆಸೆದು ಒಂದಾಗುವ ನಾನೇ ನಿನ್ನ ಉಸಿರು ನೀನೇ ನನ್ನ ಜೀವ ಸಾಕು ಇದು ಸಾಕು ಪ್ರೀತಿ ಅಲೆ ರೀತಿ ನನ್ನ ಹರಸಿ ಓಡೋಡಿ ಬಂದೆ ನಿನ್ನಲ್ಲಿ ನಾನು ನನ್ನನ್ನೇ ಕಂಡೆ ಬಾ ಅಪ್ಪ ಏಯ್ ಏನೋ ನಾಲ್ಕು ನನ್ನ ಮಗನೇ ಪ್ರೀತಿ ಮಾಡೋದಕ್ಕೆ ನಿನಗೆ ಭಿಕ್ಷಿಕೇನೆ ಸಿಕ್ಕದಾ ನಿನ್ನಪ್ಪನ ಒಂದು ಮುಖ ಮಾತ್ರ ನೋಡಿದ್ಯಾ ನೀನು ಇನ್ನೊಂದು ಮುಖ ನೋಡಿಲ್ಲ ಕಣೋ ಗೊತ್ತು ನಮ್ಮಮ್ಮನ್ನ ಕೊಂದವನು ನೀನೇ ಅಂತ ಗೊತ್ತು ನಮ್ಮಮ್ಮನ್ಗೆ ನೀನ್ ಮಾಡಿರೋ ದ್ರೋಹ ಎಲ್ಲಾನು ನನಗೆ ಗೊತ್ತು ಶನಿ ಹಿಡ್ಕೊಂಡವನೇ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ನಾನು ಹೋಗ್ತೀನಿ ಏಯ್ ಹಿಡ್ಕೊಳ್ರ ಅವ್ನ ಹಿಡ್ಕೊಂಡು ಹೇಳ ಮಾತು ಕೇಳ ಅಂತ ಹೇಳ್ತಿದ್ದೀನಲ್ಲ. ಹಿಡ್ಕೊಂಡು ಬಾ ಇನ್ಮೇಲೆ ನಿನ್ ಜೀವನನೇ ಇಷ್ಟೇ ಕಣೋ ಆ ಹುಡುಗಿ ನೀನ್ ನೋಡಕ್ಕೆ ಆಗೋದಿಲ್ಲ ಬನ್ನಿ ಎಲ್ಲರೂ ಜೊತೆಲಿ ಬಂದ್ಬಿಟ್ಟಿದ್ದೀರಾ ಏನ್ ವಿಷಯ ನಮ್ಮೂರ್ನಲ್ಲಿ ಜನಗಳಿಗೆ ಇವಾಗ ಒಂದೇ ಆಸೆ ಇದೆ ಅಷ್ಟೇ ಅದು ನಮ್ ರಾಮುನ ಈ ಎಲೆಕ್ಷನ್ ನಲ್ಲಿ ಹೇಗಾದ್ರೂ ನಿಲ್ಲಿಸ್ಬೇಕು ಅಂತ ಹಾಗ ವೆರಿ ಗುಡ್ ನಾ ಅವಾಗ್ಲೇ ಹೇಳದ್ನಲ್ಲ ಕಲೆಕ್ಟರ್ ಅಮ್ಮ ನಮ್ಗೆ ತಾನೇ ಸಪೋರ್ಟ್ ಮಾಡೋದು ಅಂತ ರಾಜಕೀಯ ಕೆಲಸ ಹೇಗ್ ಮಾಡ್ಬೇಕು ನಮಗಂತೂ ಗೊತ್ತೇ ಇಲ್ಲಮ್ಮ ನೀವೇ ನಮ್ ಜೊತೆ ಇದ್ಬಿಟ್ಟು ಸಹಾಯ ಮಾಡ್ಬೇಕು ತಾಯಿ ನನ್ಗಾಗೋದನ್ನ ನಾನು ಧಾರಾಳವಾಗಿ ನಿಮ್ಗೆ ಮಾಡ್ತೀನಿ ಆದ್ರೆ ರಾಮು ನಿಮ್ ಹೆಸರು ವೋಟರ್ ಲಿಸ್ಟ್ ಅಲ್ಲಿ ಇದ್ಯಾ ಇಲ್ಲ ಹಾಗಾದ್ರೆ ಎಲೆಕ್ಷನ್ಗೆ ಹೇಗ್ ನಿಲ್ಲಕ್ಕಾಗತ್ತೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ಲ ರೇಷನ್ ಕಾರ್ಡ್ ಇಲ್ಲ ಈ ರೀತಿ ಆಧಾರ ಇಲ್ದೇ ಇರೋರ್ನ ಸಿಟಿಸನ್ಸೇ ಅಲ್ಲ ಅಂತ ಹೇಳುತ್ತೆ ಲಾ ರೇಷನ್ ಕಾರ್ಡ್ಗೋಸ್ಕರ ತುಂಬಾ ಸತಿ ಅಲ್ದ್ಬಿಟ್ಟೆಮ್ಮ ಸ್ವಂತ ಮನೆ ಅದಕ್ಕೊಂದು ನಂಬರು ಇನ್ನೂ ಏನೇನೋ ಕೇಳ್ತಾರೆಮ್ಮ ಅದ್ಯಾವುದು ನಮ್ಮ ಹತ್ರ ಇಲ್ವಲ್ಲ ಅದೇನೇ ಆದ್ರೂ ನಾವು ಈ ನಾಡಿನಲ್ಲೇ ತಾನೇ ಹುಟ್ಟಿರೋದು ಇಲ್ಲೇ ತಾನೇ ಬಾಳ್ತಾ ಇದ್ದೀವಿ ನೀವ್ ಹೇಳ್ತಿರೋದು ಎಲ್ಲ ಸರಿನೇ
ಆದ್ರೆ ಈ ನಾಡಿನ ಸಿಟಿಸನ್ಸ್ ಅಲ್ದೇ ಇರೋರು ಎಲೆಕ್ಷನ್ ಅಲ್ಲಿ ನಿಲ್ಲೋದು ನಮ್ ಕಾನೂನಲ್ಲಿ ಇಲ್ಲ. ಇಷ್ಟು ಜನ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ನಿಂತ್ಕೊಳ್ಳೋಕ್ ಆಗೋದಿಲ್ವಾ? ಜನ ಹೇಳಿದ್ರೆ ಮಾತ್ರ ಆಗಲ್ಲ ರಾಮು. ಸಿಟಿಸನ್ಶಿಪ್ ಬೇಕಲ್ವಾ? ಏನಂತ ಸಿಟಿಸನ್ಶಿಪ್? ನಾವು ಒಂದ್ ಟೀ ಕೊಂಡ್ಕೊಂಡ್ ಕುಡಿದ್ರು, ಬ್ರೆಡ್ ತಗೊಂಡು ತಿಂದ್ರು ಕೂಡ, ಔಷಧಿ ತಗೊಂಡ್ರು ಅದ್ರಲ್ಲಿ ನಾವು ಕಟ್ಟೋ ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತಲ್ಲ. ನಮ್ ದುಡ್ಡು ಮಾತ್ರ ಸರ್ಕಾರಕ್ಕೆ ಬೇಕು, ಆದ್ರೆ ಸಿಟಿಸನ್ಶಿಪ್ ಮಾತ್ರ ಕೊಡಲ್ಲ ನಮ್ಗೆ. ಏನ್ ಮಾಡೋದು ರಾಮು? ಅದೇ ನಮ್ ಕಾನೂನು, ಅದೇ ನ್ಯಾಯವಾದದ್ದು. ಇಲ್ಲಿ ಕೇಳಿ, ನಮ್ಗೆ ನ್ಯಾಯ ನೀತಿ ಗೊತ್ತಿಲ್ಲ. ನೀವಿಷ್ಟೆಲ್ಲ ರೂಲ್ಸ್ ಎಲ್ಲ ಹೇಳ್ತಾ ಇದ್ರಲ್ಲ, ನನ್ನಂತ ನೋವು ತಿಂದಿರೋ ವ್ಯಕ್ತಿಗಳಿಗೆ ಗೊತ್ತಾಗೋದಿಲ್ಲ. ನಾನ್ ಮಾತಾಡಿದ್ರಲ್ಲಿ ತಪ್ಪಿದ್ರೆ ಕ್ಷಮಿಸ್ಬಿಡಿ. ಪಾಪ, ಹೋಗೋಣ. ನಿಮ್ಮ ಓಟು ಸುಂದರರಾಜನಿಗೆ, 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 ಸುಂದರರಾಜನಿಗೆ ಜಯವಾಗಲಿ, ಸುಂದರರಾಜನಿಗೆ ಜಯವಾಗಲಿ. ನಿಮ್ಮ ಯಜಮಾನ್ರ ಮಗನೇ, ಆದ್ರೆ ನನಗೆ ರಾಜಕೀಯ ಅಂದ್ರೆ ಗೊತ್ತಿಲ್ಲ. ಈ ಊರನ್ನು ಕಾಪಾಡೋದಕ್ಕೆ ರಾಜಕೀಯ ಗೊತ್ತಾಗಿರ್ಬೇಕು ಅಂತ ಅವಶ್ಯಕತೆ ಇಲ್ಲ ಅಂತ ನಮ್ಮ ತಂದೆಯವರು ಹೇಳಿದ್ದಾರೆ. ಆದ್ರೆ ರಾಜಕೀಯ ವ್ಯಕ್ತಿಯವರು ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಾನು ಅಮೆರಿಕ, ಜಪಾನ್, ಲಂಡನ್, ಇಟಲಿ, ವೆಸ್ಟ್ ಜರ್ಮನ್ ಈ ರೀತಿ ಎಲ್ಲಾ ಊರಲ್ಲೂ ಸುತ್ತಬಿಟ್ಟೆ ಕೊನೆಗೆ ಈ ಊರಿಗೆ ಬಂದಿದ್ದೀನಿ. ನನ್ನ ಹತ್ರ ಈ ಎಲೆಕ್ಷನ್ ವಿನ್ ಮಾಡಿದ್ರೆ ಈ ಊರಲ್ಲಿ ಪೂರ್ ಪೀಪಲ್, ಸ್ಲಮ್ ಏರಿಯಾಗಳು ಯಾವುದೂ ಇರೋದಿಲ್ಲ. ಜಲ್ಡೆ ಹಾಕಿ ಚೆನ್ನಾಗಿ ಹುಡುಕಿದ್ರು ಒಂದ್ ಬಡವರು ಕೂಡ ಇಲ್ಲಿ ಸಿಗೋದಿಲ್ಲ. ಇಲ್ಲಿರೋ ಗುಡಿಸೆಗಳೆಲ್ಲ ಬುಲ್ಡೋಸರ್ ನಲ್ಲಿ ಎಲ್ಲ ಎತ್ತಿಸಿ ನೆಲ್ಮಟ್ಟ ಮಾಡಿ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಟಿ ನಾನೇ ಸೇಲ್ ಮಾಡ್ಬಿಡ್ತೀನಿ. ಆಗ ಅಲ್ಲಿರೋ ಬಡವರಿಗೆಲ್ಲ ಏನ್ ಗತಿ? ಅವ್ರನ್ನೆಲ್ಲ ಈ ತಿಪ್ಪೆ ಗಾಡಿ ಹಾಕಿ ಊರಿಗೆ ಆಚೆ ಹೋಗಿ ಹಾಕ್ಬಿಡ್ತೀನಿ. ನಿಮ್ಮ ಓಟು ರಾಮುಗೆ, ನಿಮ್ಮ ಓಟು ರಾಮುಗೆ, ನಿಮ್ಮ ಓಟು ರಾಮುಗೆ. ಗೌರ್ಮೆಂಟ್ ಅಲ್ಲಿ ಇದ್ಕೊಂಡು ಗೌರ್ಮೆಂಟ್ ಹೆಸರಲ್ಲಿ ರಾಜಕೀಯದವರು ನಮ್ಮನ್ನ ಯಾಮರಿಸ್ತಾ ಇದ್ದಾರೆ. ಇಂಥವ್ರನ್ನೆಲ್ಲ ನಾವು ಯಾವುದೇ ಕಾರಣಕ್ಕೂ ಗೆಲ್ಲಿಸಬಾರ್ದು. ನಮಗೋಸ್ಕರ ಕೆಲಸ ಮಾಡೋರ್ನ ಆಯ್ಕೆ ಮಾಡ್ಬೇಕು. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಬಹುಮತಗಳಿಂದ ನನ್ನನ್ನ ಗೆಲ್ಲಿಸ್ಬೇಕು. ಆದ್ರೆ ಆ ರಾಜಕೀಯದವ್ರ ವಿರುದ್ಧ ನಿಂತಿರೋ ಈ ರಾಮು ಹೆಸರು ವೋಟರ್ ಲಿಸ್ಟ್ ಅಲ್ಲೇ ಇಲ್ಲ. ಹೌದು, ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ. ಕಾರಣ, ನನಗೆ ರೇಷನ್ ಕಾರ್ಡೇ ಇಲ್ಲ, ಅಡ್ರೆಸ್ಸೇ ಇಲ್ದಿರೋನು. ಆದ್ರೆ ಇಂಡಿಯಾದಲ್ಲಿ ಹುಟ್ಟಿರೋ ನಾನು ಅನಾಥನಾಗಿರೋದ್ರಿಂದ ರೋಡಲ್ಲಿ ಬಾಳ್ಬೇಕಾಗ್ತಾ ಇದೆ. ಈ ಗೌರ್ಮೆಂಟ್ ಕೊಡೋ ಎಲ್ಲಾ ಫೆಸಿಲಿಟೀಸ್ಗೂ ನಾನು ಅರ್ಹನಲ್ವಂತೆ. ನನ್ನ ಹಾಗೆ ಸಾಕಷ್ಟು ಜನ ಪ್ಲಾಟ್ಫಾರ್ಮ್ ಅಲ್ಲೇ ಜೀವನ ನಡೆಸ್ತಿದ್ದಾರೆ. ಇಂಡಿಯಾ ಪೂರ್ತಿಯಾಗಿ ನನ್ನಂತವ್ರು 10 ಕೋಟಿ ಜನ ಇದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಆದ್ರೆ ಅದೇ ನಿಜ, ಸತ್ಯ. ಕಾಮಕ್ಕೋಸ್ಕರ ಹುಟ್ಟಿಸಿ ನಮ್ಮನ್ನ ಮಾನಕ್ಕೋಸ್ಕರ ಬಿಸಾಕಿದ್ದಾರೆ. ನಮ್ಮ ಹುಟ್ಟೆ ತಪ್ಪಾಗಿದೆ. ಅನಾಥರಾಗಿ ಹುಟ್ಟಿರೋದು ನಮ್ ತಪ್ಪ. ತಾಯಿ ತಂದೆ ಪ್ರೀತಿ ಸಿಗದೆ ಇರೋದು ನಮ್ ತಪ್ಪ. ಜಾತಿ ಮತ ಗೊತ್ತಿಲ್ಲದೆ ಇರೋದು ನಮ್ ತಪ್ಪ. ನನ್ಗೆ ರೇಷನ್ ಕಾರ್ಡೇ ಕೊಡದೆ ಇರೋದು, ವೋಟರ್ ಲಿಸ್ಟ್ ಇಲ್ದೇ ಇರೋಗ್ ಮಾಡಿರೋದು, ಇದೆಲ್ಲ ನನ್ ತಪ್ಪ. ಇದೆಲ್ಲ ಗೌರ್ಮೆಂಟ್ ನವ್ರ ತಪ್ಪು. ಹೇಳಿ, ಎಲ್ರು ನೀವೇ ಹೇಳಿ. ಈ ಭೂಮಿಯಲ್ಲಿ ಜನಿಸಿರೋ ಒಂದೊಂದು ಮಗುನು ದೇವರ ಮಗು ಇದ್ದಾಗೆ. ಒಂದೊಂದು ಜೀವನೂ ತುಂಬಾ ಮುಖ್ಯ ಅಂತ ದೊಡ್ಡವರು ಯಾವಾಗ್ಲೂ ಹೇಳಿದ್ದಾರೆ. ಅದು ನಿಜ ಅಂದ್ರೆ ಈ ಭೂಮಿಯಲ್ಲಿ ಇರೋ ಎಲ್ಲ ಸಂಪತ್ತು ಸ್ವತ್ತಕ್ಕೂ ಈ ಭೂಮಿಯಲ್ಲಿ ಜನಿಸೋ ಎಲ್ಲ ಮನುಷ್ಯರಿಗೂ ಸಮವಾಗಿ ಹಕ್ಕಿದೆ. ಅದಕ್ಕೆಲ್ಲ ರೂಲ್ಸ್ ಇದೆ ನಮ್ ದೇಶದಲ್ಲಿ? ಇಲ್ಲ. ಯಾಕಂದ್ರೆ ನಮ್ ದೇಶದ ಲಾ ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಮಾಡಲಾಗಿದೆ. ಅದಕ್ಕೆ ಇಲ್ಲಿರೋ ನನ್ನಂತ ಲಕ್ಷಾಂತರ ಜನ ರಾಮುಗಳು ಜೀವನ ಕಳ್ಕೊತಾ ಇದ್ದಾರೆ. ಆದ್ರೆ ಈ ರಾಮು ಆತರ ಕಳ್ಕೊಳ್ಳೋದಕ್ಕೆ ತಯಾರಾಗಿಲ್ಲ. ಈ ಎಲೆಕ್ಷನ್ ಅಲ್ಲಿ ಗೌರ್ಮೆಂಟ್ಗೆ ನಾನು ಚಾಲೆಂಜ್ ಮಾಡ್ತೀನಿ. ಅವ್ರಿಗೆ ಅಂತ ಮಾಡ್ಕೊಂಡಿರೋ ರೂಲ್ಸ್ ನೆಲ್ಲ ಮೊದಲು ತೆಗೆದು ಹಾಕ್ಬೇಕು. ನೀವು ನನಗೆ ವೋಟ್ ಹಾಕಿ. ಅದ್ ಹೆಂಗಪ್ಪ? ವೋಟರ್ ಲಿಸ್ಟ್ ಅಲ್ಲಿ ಹೆಸರಿಲ್ದೇ ಇರೋ ನನಗೆ ಹೇಗೆ ವೋಟ್ ಹಾಕ್ಬೇಕು ಅಂತ ಕೇಳ್ತಾ ಇದ್ದೀರಾ? ಅದಕ್ಕೊಂದು ದಾರಿ ಇದೆ. ನೀವೆಲ್ಲರೂ ಕೂಡ ನನ್ನ ನಿಜವಾಗ್ಲೂ ನಂಬಿದ್ದೀರಾ ಅಂದ್ರೆ ಎಲ್ರೂ ಕೂಡ ಎಲೆಕ್ಷನ್ ಬೂತ್ ಹೋಗಿ ವೋಟರ್ ಸ್ಲಿಪ್ ನ ತಗೊಂಡು ನಿಮ್ ಕೈಗೆ ಇಂಕ ಹಾಕದ್ಮೇಲೆ ಯಾರಿಗೂ ಮುದ್ರೆ ಹಾಕದೆ ವೋಟರ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಎಲೆಕ್ಷನ್ ರಿಸಲ್ಟ್ ಬಂದಿದ್ದ ದಿನ ಮುದ್ರೆ ಇಲ್ದಿರೋ ಓಟು ಜಾಸ್ತಿ ಇದ್ರೆ ಅದು ಸಲ್ದೇ ಇರೋ ಓಟ್ ಅಂತಲ್ಲ, ನನಗಾಕಿರೋ ಓಟ್ ಅಂತ ಅನ್ಕೋತೀನಿ. ನಾನು ಗೆದ್ದೆ ಅಂತ ಅರ್ಥ. ಒಂದ್ ವೇಳೆ ಆ ರೀತಿ ಆದ್ರೆ ನೀವು ನನ್ನ MLA ಆಗಿ ಒಪ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಾ? ಇವ್ರಿಗೇನು ಹುಚ್ಚಿಡ್ ಬಿಡಿದ್ಯಾ? ಹುಚ್ಚೋಗಿಚ್ಚೋ. ಅಲ್ಲಿರೋ ಜನಗಳನ್ನ ನೋಡಿದ್ರ ನೀವು? ಅಲ್ಲಿ ಕೈ ತಟ್ಟೋದು ಇಲ್ಲಿ ನಮ್ ಕಿವಿ ಹರಿಯುತ್ತೆ. ಯಜಮಾನ್ರು ಹೇಳೋದು ಕರೆಕ್ಟೇ ಸರ್. ಅವನು ಇವಾಗಲೇ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬೇಕು. ಅವ್ನು ಹೇಳ್ದ ಹಾಗೆ ಅಷ್ಟ್ ಜನ ಓಟ್ ಹಾಕ್ದಲ್ಲೇ ಹೋದ್ರೆ ಖಂಡಿತವಾಗಿ ನನ್ ಮಗ ಗೆದ್ದೆ ಗೆಲ್ತಾನೆ. ನಮ್ ಪಕ್ಷದವ್ರು ನಮ್ಗಾನೆ ಹಾಕ್ತಾರೆ ಓಟು, ಬೇರೆಯವ್ರಿಗೆ ಹಾಕಲ್ಲ ಅಲ್ವಾ? ಅಯ್ಯೋ 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 ಸರ್, ನಿಮ್ ಮಗನ್ಗೆ ಆಪೋಸಿಟ್ ಆಗಿ ನಿಂತಿರೋ ರಾಮು ಹೊಸದಾಗಿ ಪ್ರಾಬ್ಲಮ್ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ? ನೀವ್ ಹೇಳೋ ರಾಮು ಕ್ಯಾಂಡಿಡೇಟಾ?
ಅವನೇನೋ ತಲೆ ಕೆಟ್ಟು ಈ ಸೀಟ್ ಸಿಗುತ್ತೇನೋ ಆಧಾರದಲ್ಲಿ ಏನೇನೋ ಬಡ್ಕೋತಾ ಇದ್ದಾನೆ. ಕಾನೂನು ಪ್ರಕಾರ ನೋಡಿದ್ರೆ ಅವ್ನು ಮಾಡ್ತಾ ಇರೋ ಪ್ರಚಾರನೇ ತಪ್ಪು ಕಣಯ್ಯ. ಅವ್ನು ಮಾತಾಡ್ದಾನೆ ಕೇಳ್ಕೊಂಡ್ಬಿಟ್ಟು ಇಲ್ಲ ನನ್ನ ಹತ್ರ ಬರ್ತಾ ಇದ್ದೀರಲ್ಲ. ಬೇರೆ ಯಾವ ನ್ಯೂಸ್ ಸಿಗ್ಲಿಲ್ಲ ನಿಮ್ಗೆ? ಇದು ಸಾಧಾರಣ ವಿಷಯ ಅಲ್ಲ ಸರ್. ಈಗ ರಾಮು ಮಾತಾಡಿದ ಮಾತು ಟಾಕ್ ಆಫ್ ದ ಟೌನ್ ಆಗಿದೆ. ಅವರಿಂದ ಜಾಸ್ತಿ ಓಟ್ ತಗೊಳಕ್ಕಾಗತ್ತೆ ಅಂತ ಜನ ಹೇಳ್ತಿದ್ದಾರೆ ಸರ್. ಹಾಗಾದ್ರೆ ನಿಮ್ ಮಗನ್ ವಿಕ್ಟ್ರಿ? ಇಲ್ಲಿ ನೋಡಮ್ಮ, ಆ ರಾಮು ಹೇಳ್ತಾ ಇದ್ದಾನಲ್ಲ ಹುಚ್ಚ, ಟಾಮ್ ಭಾಗದಲ್ಲೇ ಇರೋ ಓಟು ಅವ್ನ ಬುಟ್ಟಿನಲ್ಲಿ ಬಿದ್ರು ಕೂಡ ನನ್ನ ಮಗಂಗ್ ಬೀಳೋ ಓಟ್ನಲ್ಲಿ ಕಾಲ್ ಭಾಗನೂ ಇರೋದಿಲ್ಲ ಅವನಿಗೆ ಅಲ್ಲಿ. ಅದುವೇ ತುಂಬಾ ಹೆಚ್ಚುವಾಗಿ ಬಿತ್ತು ಅಂದ್ರೆ ಏನ್ ಸರ್ ಮಾಡ್ತೀರಾ? ಅಯ್ಯಯ್ಯೋ, ಆ ಥರ ಬಿತ್ತು ಅಂತಂದ್ರೆ ಆ ರಾಮುನೇ ಕರ್ಕೊಂಡ್ಬಂದ್ಬಿಟ್ಟು ನಮ್ಮ ಪಾರ್ಟಿನಲ್ಲೇ ಹೋಮ್ ಮಿನಿಸ್ಟರ್ ಮಾಡ್ಬಿಡ್ತೀನಿ. ಸಾಕಾ? ಸಂತೋಷನಾ? ಹಿಡಿ 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 ಗಡ್ಡೆ ಹಿಡಿ 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 ಅಪ್ಪ ಹಿಡಿ 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 ಗಡ್ಡೆ ಹಿಡಿ 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 ಅಪ್ಪ ಹಿಡಿ 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 ತಿಳಿ 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 ನಿನಗಿದು ತಿಳಿ ತಿಳಿ ಕಂಡು ಹಿಡಿ ಹಿಡಿಯ ಕಂಡು ಹಿಡಿ ಹಿಡಿಯ ಕಂಡು ಹಿಡಿ ಹಿಡಿಯ ಕಂಡು ಹಿಡಿ ಹಿಡಿಯ ಜಿಂಗ ಚಕ್ಕರ ಚೆಕ್ಕ ಸಾಕ ನಿಂಗೆ ಕಿಕ್ಕ ಜಿಂಗ ಚಕ್ಕರ ಚೆಕ್ಕ ನೀ ಬಾರ ನನ್ನ ಪಕ್ಕ ಹಿಡಿ 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 ಗಟ್ಟಿ ಹಿಡಿ 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 ಅಪ್ಪ ಹಿಡಿ 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 ಅಪ್ಪ ಹಿಡಿ 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 ಅಪ್ಪ ಹಿಡಿ 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 ಒಂದೇ ಒಂದು ನೋಟ ಸಾಕು ನಾನು ಬಂದು ನಿಲ್ಲುವೆ 2-3 ಮಾತು ಸಾಕು 4 ಬಾರಿ ಅಪ್ಪುವೆ 5 ಅಡಿ ಚೆಲುವೆ ನಾನು 6 ಅಡಿ 6 ಅಡಿ 6 ಅಡಿ ಮಂಚ ಬೇಕು 7 ಕಲ್ಲು ಹೋಗಿನಿ ನನಗೆ ಒಂದು ಬಾರಿ 8 ಗಜ ಸೀರೆ ಕೊಟ್ಟು ನನ್ನ ನೀ ಮುಟ್ಟ 9ಕ್ಕೆ ಹುಡುಕಿ ಬಂದು 10ಕ್ಕೆ ಓಡಿ ಹೋಗ ಹಿಡಿ 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 ಗಡ್ಡ ಹಿಡಿ 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 ಅಪ್ಪ ಹಿಡಿ 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 ಅಂದವಾದ ಹೆಣ್ಣು ನಾನು ರಸಿಕರು ನೀವುಗಳು ಪ್ರಣಯವಾದ ಪಯಣಕ್ಕೆ ಎಲ್ಲರೂ ಹೋಗೋಣ ಚಂದದ ಮೈ ನನ್ನದು ಮೈ ಮರೆತು ನಾವು ಮೈ ಮರೆತು ಕುಡಿದು ಹಾಡೋಣ ರುಚಿಯಾದ ಹಣ್ಣು ಬಾ ಕಚ್ಚಿ ತಿನ್ನು ನೀನು ಬಂಗಾರದಂತ ಜಿಂಕೆ ಬಂದು ಹಿಡಿಯೋ ನೀನು ಬಿಸಿಯಾದ ತುಪ್ಪ ನಾನು ಹಸಿರಾಗಿ ತಿನ್ನು ನೀನು ಜಿಂಗ ಚಕ್ಕರ ಚೆಕ್ಕ ಸಾಕ ನಿಂಗೆ ಕಿಕ್ಕ ಜಿಂಗ ಚಕ್ಕರ ಚೆಕ್ಕ ನೀ ಬಾರ ನನ್ನ ಪಕ್ಕ ಜಿಂಗ ಚಕ್ಕರ ಚೆಕ್ಕ ಸಾಕ ನಿಂಗೆ ಕಿಕ್ಕ ಜಿಂಗ ಚಕ್ಕರ ಚೆಕ್ಕ ನೀ ಬಾರ ನನ್ನ ಪಕ್ಕ ನಮಸ್ಕಾರ. ಚುನಾವಣಾ ಸುದ್ದಿಗಳು. ಈಗ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಆಳುತ್ತಿರುವ ಪಕ್ಷ ಅಧಿಕವಾದ ಓಟುಗಳನ್ನು ತೆಗೆದುಕೊಂಡು ತುಂಬಾ ಮತದ ಅಂತರದಲ್ಲಿ ಗೆದ್ದಿದೆ ಎಂದು ತಿಳಿಸಲು ನಮಗೆ ಸಂತೋಷವಾಗುತ್ತದೆ. ಈಗ ಇರುವ ಆಡಳಿತ ಪಕ್ಷವೇ ಅಧಿಕಾರವನ್ನು ಹಿಡಿದಿದೆ ಎಂದು ನಾವು ತಿಳಿಸುತ್ತೇವೆ. ಹಿಂದೆ ಇದ್ದ ಮಂತ್ರಿ ಗಣಪತಿ ಅವರ ಮರಣದ ಅನುತಾಪದ ಓಟುಗಳು ಈ ಗೆಲುವಿಗೆ ಕಾರಣ ಎಂದು ವಿಪಕ್ಷಗಳು ಹೇಳುತ್ತಿವೆ. ಈ ಹಿಂದೆ ನಡೆಯದ ಅಪರೂಪದ ಪ್ರಸಂಗಗಳು ಈ ಚುನಾವಣೆಯಲ್ಲಿ ನಡೆದಿದೆ ಎಂದು ಹೇಳಲಾಗಿದೆ. ಮಂಡ್ಯದಲ್ಲಿ ಆಳು ಪಕ್ಷದ ನಾಯಕರಾದ ಸುಂದರರಾಜನು ಹಾಗೂ ಎದುರು ಪಕ್ಷದ ಶ್ರೀ ಅಯ್ಯಪ್ಪನು ಸ್ಪರ್ಧಿಸಿದ್ದರು. ಇದರಲ್ಲಿ ಸುಂದರರಾಜನಿಗೆ 8,000 ಓಟುಗಳು ಹಾಗೂ ಅಯ್ಯಪ್ಪನಿಗೆ 6,000 ಓಟುಗಳು ಬಿದ್ದವು. ಈ ಕ್ಷೇತ್ರದಲ್ಲಿ ಒಟ್ಟು ಚಲಾವಣೆಯಾದ ಓಟುಗಳು 2,72,000. ಇದರಲ್ಲಿ 2,50,000 ಓಟುಗಳು ಊರ್ಜಿತವಾಗದ ಓಟುಗಳು. ಸರಿಯಾಗಿ ನೋಡಿದರೆ ಸ್ಟಾಂಪ್ ಇಲ್ಲದ ಓಟುಗಳು ಚಲಾವಣೆಯಾಗದ ಓಟುಗಳು ಎಂದು ತಿಳಿಸಬೇಕು. ಹಾಗೆ ತಿಳಿಸದೇ ಇದ್ದ ಪಕ್ಷದಲ್ಲಿ
ಒಂದು ವಿಚಿತ್ರವಾದ ಚುನಾವಣಾ ಪ್ರಚಾರ ಈ ಕ್ಷೇತ್ರದಲ್ಲಿ ನಡೆದಿದೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಅನಾಥ ಸ್ಪರ್ಧಿ ಶ್ರೀ ರಾಮನಗರ ರಾಮು ಹೀಗೆ ಸೀಲ್ ಹಾಕದ ಓಟುಗಳು ಹೆಚ್ಚು ಬಿದ್ದರೆ ನಾನು ಗೆಲ್ಲುವುದು ಖಂಡಿತ ಎಂದು ನಿರ್ಧಾರವಾಗುವುದಾ ಎಂದು ಸರ್ಕಾರಕ್ಕೆ ಸವಾಲ್ ಹಾಕಿದ್ದರು. ನಾನು ಅವತ್ತೇ ಹೇಳ್ದೆ ಅಲ್ವಾ ಅವನನ್ನ ಸಾಯಿಸ್ಬೇಕು ಅಂತ. ಈಗ ಮಾತ್ರ ಏನು, ಹೆಚ್ಚು ಓಟ್ ನಮಗೆ ತಾನೇ ಬಂದಿದೆ, ಕಾನೂನು ಪ್ರಕಾರ ದಂಡಿಸ್ತಾರೆ. ಅಂಡರ್ ಗ್ರೌಂಡ್ ಎಲ್ಲ ಇದೆ, ಎಲ್ಲ ರಾಮು, ಎಲ್ಲ ರಾಮು, ಎಲ್ಲ ಎಲ್ಲ ಅಯ್ಯೋ ಅಯ್ಯೋ ಹೊಡಿಬೇಡಿ ಹೊಡಿಬೇಡಿ. ಎಲ್ಲ ರಾಮು, ಅಯ್ಯೋ ಹೇಳೋ ಹೇಳು ಹೇಳು. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಏಯ್ ಸುರಂಗ ಎಲ್ಲ ಇದೆ ಹೇಳು. ಹಾ, ಗೊತ್ತಾ ನಿಂಗೆ? ಹೇಳು ಹೇಳು ಎಲ್ಲಿದೆ? ನನ್ ಕತ್ತಿರ್ಕೊಂಡ್ಬಿಟ್ರೆ ಹೇಗ್ ಸರ್ ಸರಿ, ಹೇಳೋದು? ಹೊಡಿಯೋದಿಲ್ಲ, ಹೇಳಪ್ಪ. ಇವಾಗ ಹೇಳ್ತೀನಿ ಕೇಳಿ. ಹೇಳು. ವೇಲೂರಿಂದ ಪಾಳ್ಯಂಗೋಟೆವರೆಗೂ ಅಂಡರ್ ಗ್ರೌಂಡ್ ಅಲ್ಲಿ ದೊಡ್ಡ ಟನಲ್ ಇದೆ. ನಾನು ಹೇಳ್ತೀನಿ ನಿಂಗೆ ಗೊತ್ತಾ ಸರ್? ಗೊತ್ತಾ ಸರ್? ಹಂಗಾರೆ ಹೇಳು. ಆ ಟಿಪ್ಪು ಸುಲ್ತಾನ್ ಕೋಟೆ ಇದೆಯಲ್ಲ ಸರ್, ಅದು ಒಳಗಡೆ ಇದ್ದಾನೆ ಸರ್. ಅಮ್ಮ ಅಯ್ಯೋ ಒಡೆಯಪ್ಪ ಅಲ್ಲಿ ಇಟ್ಟಿರೋ ಅಂಡರ್ ಗ್ರೌಂಡ್ ಎಲ್ಲ ಇದೆ. ಅವ್ರನ್ನ ನಾನು ಕೊಲ್ಲಿಲ್ಲ. ಅವಳ ಕೆಳಗೆ ಎಲ್ಲಾದ್ರೂ ಕೂಡ ಹೋಗ್ತಾ ಇದ್ದೀರಾ? ರಾಮು 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 ಇಬ್ರ ರಾಮು ರಾಮು ಹೇಳ ಸರ್ ಸರ್ ರಾಮು ನಮ್ಮ ಶಾಂತಿನ ಎಲ್ಲ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ರು ಕೊಡು. ಎಲ್ಲ ಹಿಡಿದ ನಾನು ಎಲ್ಲ ಇದ್ದಾನೆ ಹೊಡೆಯಪ್ಪ. ಹೇಳ ಹೇಳ ಹೇಳು. ಅವನ್ನ ಹೊಡಿಬೇಡಿ. ಹೊಡಿಯಪ್ಪ ಎಲ್ಲಿದ್ದಾನೆ ಅಂತ ನಾನು ತೋರಿಸ್ತೀನಿ. ಎಲ್ಲಿದ್ದಾನೆ ಅವನು? ಬನ್ನಿ ಬಾ. ಅದನ್ನ ತೆಗೀಯ. ಎತ್ತ ಎತ್ತ ಎತ್ತ.
ಮಾಡಿಸ್ಬಿಟ್ಟು ಹೋಗ್ತಾ ಇದ್ದಾನೆ. ಒಳಗೋಗಿ ಹಿಡೀರವನ. ಅಯ್ಯಯ್ಯೋ, ನಾನಾ? ನೋಡಿದ್ರೆ ಭಯ ಆಗುತ್ತಲ್ಲ ಸರ್. ನಿಮ್ಮನ್ನೆಲ್ಲ ಪೊಲೀಸ್ ಕೆಲ್ಸಕ್ಕೆ ಯಾವನ್ ತೆಗೆದ್ನೋ. ಹಿಂದೆ ಬನ್ನಿ ಬೇಗ. ಏನೇ ಭಿಕ್ಷುಕಿ, ನಿನಗೆ ಗಂಡ ಅಂತ ನನ್ ಮಗ ಬೇಕಾ? ಯಾವ ಆಧಾರನೂ ಇಲ್ಲದೆ ನಡು ರೋಟಿನಲ್ಲಿ ಇದ್ದೀವಿ ಸರ್. ನನ್ ಬದುಕನ್ನ ಹಾಳು ಮಾಡಬೇಡಿ ಸರ್. ತಿರುಗೋಕಿ ಭಿಕ್ಷುಕಿ ಪರದೇಸಿ ನಾಯಿ, ನಿನಗೆ ನನ್ ಸೊಸೆ ಆಗೋ ಆಸೆ ಬಂದಿದ್ಯಾ? ನಾನ್ ಬದುಕಿರೋವರೆಗೂ ನಿನ್ನ ಆಸೆ ಯಾವತ್ತೂ ನಡೆಯೋದೇ ಇಲ್ಲ. ಅದಕ್ಕೆ ನಾನು ಬಿಡೋದಿಲ್ಲ ಕಣೆ. ನಾನು ಒಳ್ಳೆಯವನಾಗಿರೋದಕ್ಕೆ ಬಿಡೋದೇ ಇಲ್ಲ ಅಲ್ಲ ನೀವು. ಈಗ ನಿಮ್ ಗತಿ ಏನಾಗತ್ತೆ ಅಂತ ನೀನೇ ನೋಡು. ನನ್ನ ಬಿಟ್ಬಿಡಿ ಸರ್. ಶಾಂತಿ! 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 ಅಣ್ಣ ಕಾಪಾಡಿ ಅಣ್ಣ, ಕಾಪಾಡಿ ಶಾಂತಿ! ಅಣ್ಣ, ರಾಮಣ್ಣ ಕಾಪಾಡಣ್ಣ ಅಣ್ಣ. ನೀನಿನ್ನು ಸಾಯ್ಲಿಲ್ವಾ? ನನ್ನನ್ನು ಕೊಂದ್ಬಿಡು, ಕೊಂದ್ಬಿಡು ದ್ರೋಹಿ, ಕೊಂದ್ಬಿಡು.
ಎಲ್ಲೋ ಶಾಂತಿ ಬಗಳಲ್ಲೇ ನೋಡ್ತೀಯ ನೀನು ಶಾಂತಿ ಶಾಂತಿ ಏನ ಪರದೇಸಿ ನಾಯಿ, ನಿನ್ನನ್ನು ಯಾವತ್ತೋ ಕೊಲ್ಬೇಕಿತ್ತು ನಾನು. ನಿನ್ನನ್ನು ಕೊಲ್ದೆ ಬಿಟ್ಟಿದ್ದು ನಂದೇ ತಪ್ಪು ಕಣೋ. ಇವತ್ತು ನಿನಗೊಂದು ಶಾಂತಿ ಅಯ್ಯಯ್ಯೋ ನನ್ ಕನ್ಸೆಲ್ಲ ಹಾಳಾಯ್ತು. ಶಾಂತಿ ಶಾಂತಿ ಅಯ್ಯೋ ನಾವು ಕಂಡಿರೋ ಕನ್ಸನ್ನೆಲ್ಲ ಈ ರೀತಿ ನಾಶ ಮಾಡ್ಬಿಟ್ರಲ್ಲ ಶಾಂತಿ. ಏಯ್ ಹೋಗು ಹೋಗು. ಏಯ್ ಇಲ್ಲೆಲ್ಲ ನಿಂತ್ಕೋಬಾರ್ದು. ಬೇಗ ಬೇಗ ಹೋಗಿ, ಬೇಗ ಹೋಗಿ, ಹೋಗು ಹೋಗು. ಹೋಮ್ ಮಿನಿಸ್ಟರ್ ಬರೋ ಟೈಮ್ ಆಯ್ತು, ಹೋಗು. ಶಾಂತಿ ಅಳ್ಬೇಡಮ್ಮ.